ಹಾಕೋ ಫಸ್ಟ್ ಚಾಪೆ ಚಾಪೆ ಅಷ್ಟು ಉದ್ದ ಇಲ್ಲ. ಹಸುಗಳಿಗಿರೋದು ಜೋಳದನ್ನು ರೊಟ್ಟಿ ಮಾಡ್ಕೊಂಡು ತಿನ್ನೋ ಸಿಚುವೇಶನ್ ಬಂದಿತ್ತು ಇರುತ್ತೆ. ಸೊ ಅದಕ್ಕೆ ಹೇಳೋದು ಕಂಟೆಂಟ್ ಕ್ರಿಯೇಟ್ ಅನ್ನೋದು ತುಂಬ ಪವರ್ಫುಲ್ ಇದೆ. ಇಲ್ಲ ಬನ್ನಿ, ನೀವು ಎಕ್ಸ್ಪರ್ಟ್ ಇದ್ದರೆ ಅಂದರೆ ಬನ್ನಿ ಜಾಯ್ನ್ ಆಗಿ ನಮ್ಮ ಜೊತೆನೂ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಒಂದೊಂದು ಟೈಮ್ ಸೆಟ್ ಆಗ್ತಿಲ್ಲ ಅಂತಂದರೆ ಚೇಂಜ್ ಮಾಡ್ಕೋಬೇಕು. ಸೊ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ಯೂಸ್ ಇರಲ್ಲ. ಚೆನ್ನಾಗೈತಾ? ಮಸ್ತಾಗದ, ಸಖತ್ತಾಗಿದೆಯಪ್ಪ. ಸೊ ಸ್ಟೂಡೆಂಟು ಬಂದುಬಿಟ್ರು. ಸೊ 3 days ಕ್ಲಾಸ್ ಕಲಿಯಕ್ಕೆ ಬಂದಿದ್ದಾರೆ. Single family 8 YouTube channels. One is world first YouTuber house. Then comes with the existing channel Make Your Own Creation, Datta Benur Creation. In Kannada, Datta Benur Family Blog. YouTuber house Kirti, YouTuber house Suchit, YouTuber house Food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಸ್ಟಾರ್ಟಾ? ಸೊ ಇವತ್ತು ನಾವು ಮಾಡ್ತಿರೋದು ಖಾರ ಪೊಂಗಲ್. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇವತ್ತು ಇದನ್ನೇ. ಸೊ ಹೊರಡೋಣ. ಮುಂಚೆ ಯಾವಾಗಲೂ ಫಸ್ಟು ಅಲ್ಲಿಗೆ ಹೋದ ತಕ್ಷಣ ಬೆಂಕಿನ ಹಚ್ತಿದ್ದೇವೆ. ಇವತ್ತು ಅಡ್ವಾನ್ಸ್ಡಾಗಿ ಹಚ್ಚಿದ್ದೇವೆ. ಯಾಕಂತಂದರೆ ಮಳೆ ಆಗಿಬಿಟ್ಟು ಕಟ್ಟಿಗೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಸೊ ಹಂಗಾಗಿ ಮುಂಚೆನೇ ಪ್ರಿಪ್ರೇಷನ್ ಇವತ್ತು. ಸೊ ಇವಾಗ ನಮ್ಗಿಂತಲೂ ಮುಂಚೆ ಒಂದು ಸ್ವಲ್ಪ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಈಸಿಯಾಗಿರುತ್ತೆ. ಹಾಸೋ ಚಾಪಿ ಹಾಸೋಲ್ಲ ಬೇಗ, ಕೈ ನೋಬ್ರಕ್ತ ಹಾಕೋ. ಸೊ ಮಗನೇ ಹಾಕೋ ಫಸ್ಟ್ ಚಾಪೆ ಅಷ್ಟು ಉದ್ದ ಇಲ್ಲ. ಈ ಕಡೆ ಏರ್ಕೋಬೇಕಿರೋದು. ಒಂದೇ ನಿಮಿಷ ಇರಪ್ಪ. ಭಾಳ ದಿವಸ ಆದ ತಕ್ಷಣ ಕೈಯಲ್ಲಿ ಏನೇನು ಹಿಡಿದು ಬಿಟ್ರೆ ಕೈ ನೋವು. ಇರು ಒಂದೇ ನಿಮಿಷ ಇದು ಮಾಡೋಣ. ಇರು ಇವಳು ಅಷ್ಟೇ. ಸರಿ ಅಲೇ. ಯಾವ್ರ ಅಲೇ ನಿಂದಲೇ. ಸೊ ಇಟ್ಕೊಳಪ್ಪ. ಸೊ ಫೈನಲಾಗಿ ಬೆಂಕಿ ಹತ್ಕೊಂಡಿದೆ. ಏನು ಇವನು ಸ್ವಾಮಿಗಳ ಥರ ಕುತ್ಕೊಂಡ್ಬಿಟ್ಟವನೆ. ಫಸ್ಟು ಬಂದುಬಿಟ್ಟು ಇನ್ನೂ ಮಾಡಬೇಕು, ಇನ್ನೂ ಲೇಟ್ ಅದು. ಏನು ತಿನ್ನೋಕ್ಕೆ ಬಂದು ಕುತ್ಕೊಂಡ್ಬಿಟ್ಟು ಅವತ್ತಿಗೆ ನೀನು. ನಿನ್ನ ಕಟ್ಟಿಗೆ ತೊಗೊಂಡ್ರೆ ಹೋಗಪ್ಪ ಬೇಗ ಹೋಗು ಪಟ ಹಚ್ಕೊ. ಅಲ್ಲೇನು ಹಿಡ್ಕೊತೀಯ? ಮಣ್ಣು ಹಚ್ಚೋದಕ್ಕೆ ಎಕ್ಸ್ಪೋರ್ಟ್ ಆಗಿಬಿಟ್ಟಿದ್ದಾರೆ. ಸೊ ಬರೀ ಇವಾಗ ಪಾತ್ರೆಗಳಿಗೆ ಮಣ್ಣು ಹಚ್ಚೋದು, ಪಾತ್ರೆ ತೊಳೆಯೋದು, ಸ್ಕೂಲಿಲ್ಲ ಏನಿಲ್ಲ, ಬರೀ ಇದೇ ಕೆಲಸ ಆಗಿಬಿಟ್ಟಿದೆ. ಇವನೇನೋ ಚಿಕ್ಕ ಏಜಲ್ಲೇ ಕಾರ್ಗಳು ತೊಗೋಬೇಕಂತೆ. ನೋಡಪ್ಪ, ಕಾರ್ಗಳು ತೊಗೋಬೇಕಂದ್ರೆ ಈ ಥರ ಕೆಲಸ ಮಾಡಬೇಕಂತ ಹೇಳಿದ್ದೀನಿ. ಸೊ ಅದಕ್ಕೆ ಕೆಲಸ ಮಾಡ್ತಾವನೆ ಅವನು. ಸೊ ದಿಸ್ ಈಸ್ ಹೀಸ್ ಫುಲ್ ಟೈಮ್ ಜಾಬ್ ಇವಾಗ. ಮಾಡು. ಅದಕ್ಕೆ ಹೇಳಿದ್ದು ನಿನಗೆ. ಕೀರ್ತಿಯಲ್ಲಿ ಕಟ್ಟಿಗೆ ತೊಗೊಂಬಪ್ಪ. ಅಲ್ಲಿದ್ದು ಒಂದೊಂದಾಗಿ ಹೋಗಿ ತೊಗೊಂಬಂದಿಲ್ಲ ಇಡಪ್ಪ ನೀನು. ಅವಳು ನೋಡಿ ಬ್ಯಾಗ್ ಹಾಕ್ಕೊಂಡ್ಬಿಟ್ಟು ವಿಡಿಯೋ ಮಾಡಕ್ಕೆ ಬಂದವಳು ಇವತ್ತು ಕತೆಗಳು. ತೊಗೊಂಬ ಕಟ್ಟಿಗೆ. ಬಿಗ್ ಬಾಸಲ್ಲಿ ಹಾಕ್ಕೊಂಡಿದ್ರಂತೆ. ಇವಳು ಅದೇ ಥರ ಹಾಕ್ಕೊಂಡು ಸ್ಟೈಲ್ ಹೊಡಿತಾಳೆ ಇಲ್ಲಿ. ಅಜ್ಜಿ ಬಾಯ್ಲಿ. ಅಲ್ಲಿಲ್ಲದ ಅಜ್ಜಿ. ಹೆಂಗೆಸ್ಟ್ ಅಜ್ಜಿ ನೀನು ಬಾಯ್ಲಿ. ಸಾಕು, ಒಂದೊಂದು ತೊಗೊಂಬ. ಫಸ್ಟು ಒಂದೊಂದೇ ತೊಗೊಂಬ. ನೋಡು, ಒಂದಂದರೆ ಅಯ್ಯೋ ತೊಗೊಂಬಾರ ಫಸ್ಟ್. ಯಾರು ಇವರು? ಅದು ಬೇರೆ ಮಳೆ ಐತೆ ಅಲ್ಲಿ ನೋಡೋದು. ತೊಗೊಂಬ, ಇಲ್ಲಿಡು. ಅದು ಒಂದೊಂದು ಎಲ್ಲ ತಗೊಂಡು ಇಲ್ಲಿಡು ನೀನು ಸುಮ್ಮನೆ. ಅದು ಇಡು, ಇಲ್ಲ ಅದಕ್ಕೆ ಇಡು. ತೊಗೊಂಬಂದು ಇಡು ಅಷ್ಟೇ. ಬೇಗ ಇಡಬೇಕು. ಪೇಂಟ್ ಮಾಡ್ತಾವನ ಅವನು. ಮುಟ್ಲ ಬೇಡ ಅಂತ ನಡೆಸ್ತಾನೆ ಮಗನೇ. ಹಿಂದೆ ನೀನು ಹಂಗೆ ಮುಟ್ಲ ಬೇಡ ಅಂತ ಅನ್ಕೊಂಡ್ಬಿಟ್ರೆ ಕೈ ನೋಡಿ. ಬೇಗ ಹಚ್ಚಲೇ ಮೊದಲೇ ಅಲ್ಲಿ ಮಗನೇ. ಲೇಟ್ ಅಲ್ಲಕತ್ತ. ಹತ್ತೈತಿ ಬಿಡು, ಹೋಗ್ಲಿನ್ ಸಾಕು. ಬರಪ್ಪ ಸಾಕು. ಕುಕ್ಕರ್ ಇಡೋಣ. ಫಸ್ಟ್ ಒಂದೇ ನಿಮಿಷ ಇಟ್ಬಿಟ್ಟು ನೋಡು ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿ ಗೊತ್ತಾಗ್ತೈತಿ. ಒಂದೇ ನಿಮಿಷ ಇರು. ಇವಾಗ ಇದು ಮಾಡಬೇಕು. ಇವಾಗ ಇಟ್ಟು ನೋಡು. ಇನ್ನೂ ಸ್ವಲ್ಪ ಇದು ಸರ್ಸ್ಲೆ.
ಹಾಂ ಸಾಕು ಹಾಂ ಓಕೆ ಹಾಂ ಇಡಪ್ಪ ನೀನು ಎಲ್ಲ ತೊಗೊಂಬಂದು ಬಂದು ಇಡು ಗುಡ್ ಗರ್ಲ್ ಇಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಅದು ಬಿಡು ಇಲ್ಲಿ ಕೂಡ್ತಾ ಇಲ್ಲ ಸರಿ ಏನಿದೆ ಈ ಥರ ಡಿಂಗ ಆಡ್ತಾ ಇದೆ ಇವತ್ತು ಇಷ್ಟು ಓಕೆ ಬಿಡು ಡಿಂಗ ಇಷ್ಟರಲ್ಲಿ ಹಾಂ ಡಾಗಿ ತರಕತ್ತೈತಾ ಹಾಂ ಓಕೆ ಏನೇನು ಹಾಕ್ಬೇಕು ಹಾಕಪ್ಪ ತೊಗೊಂಬ ಅದನ್ನು ನೋಡಿ ನಿನ್ನ ಮಾತು ಹೆಂಗೆ ಕೇಳ್ತಾವ ನೋಡಿ ಇಡಪ್ಪ ತೊಗೊಂಬಂದು ಇಡು ನೀನು ಇಲ್ಲೆಲ್ಲ ಹಾಂ ಏನೇನಪ್ಪ ಸ್ಟಾರ್ಟ್ ಮಾಡಬೇಕು ಇವತ್ತೆಲ್ಲ ಲೇಟ್ ಮಾಡೋದು ಬೇಡ, ಯಾಕಂದರೆ ಮತ್ತೆ ಅಲ್ಲಿ ಸ್ಟೂಡೆಂಟ್ ಬರ್ತಾರೆ 9 ಗಂಟೆಗೆಲ್ಲ. ಹಾಗಾಗಿ ಬೇಗ ತಿನ್ಕೊಂಡು ಓಡ್ತಾ ಇರ್ಬೇಕು ಇವಾಗ ಒಳಗಡೆ, ಮತ್ತೆ ತಿನ್ನೋದು ಅಲ್ಲಿ ಹೋಗಿ ಕೆಲಸ ಮಾಡೋದು ಮತ್ತೆ ಇವಾಗ. ಇವ್ರು ಯಾಕೋ ಕಾಲಲ್ಲೇ ಇಡ್ತಾರಲ್ಲ, ಹಿಂಗೆ ಇಟ್ಕೊಳ್ಳೋಣ. ಇಲ್ಲಿಡಪ್ಪ. ಗುಡ್ ಗರ್ಲ್. ಹಂಗೆ ಕೆಲಸ ಮಾಡ್ಬೇಕಾ? ಊಟ ಬೇಕಂದ್ರೆ ಕೆಲಸ ಮಾಡ್ಬೇಕಕ್ಕನ. ನಮಗೂ ಕತೆ ಊರಲ್ಲಿ ಕೆಲಸ ಮಾಡಿದ್ರೇ ಒಂದೊಂದು ಟೈಮು ಊಟ ಸಿಗೋದಲ್ವ. ಹಿಂಗಾಗಿ ಇವ್ರುಗಳಿಗೂ ಚಿಕ್ಕ ಏಜ್ ಇದ್ದಾಗನೇ ಕೆಲಸ ಮಾಡಿದ್ರೇ ಊಟ ಸಿಗಬೇಕು. ಒಬ್ಬದು ಎಕ್ಸಾಂಪಲ್ ಹೇಳ್ತೀನಿ. HSRಲ್ಲಿದ್ದಾರೆ, ಚಿಕ್ಕ ಏಜಲ್ಲಿ. ಇವರಪ್ಪ ಹೆಸರು ಏನು ಮಾಡ್ಬೇಕು ಇವಾಗ? ಖಾರ ಪೊಂಗಲ್ ಮಾಡಿ. ಅಲ್ಲ ನೀರು ಹಾಕಲ್ಲ, ಸ್ವಲ್ಪ ಫ್ರೈ ಮಾಡಿ ಆಮೇಲೆ. ಓ, ಫ್ರೈ ಮಾಡಿ ಹಾಕದ? ಓಕೆ. ಹಾಂ, ಸೊ ಈಗ ಹೆಸರು ಬೇಳೆ. ಹ್ಞೂ, ಇದನ್ನು ಫ್ರೈ ಮಾಡೋದಾ? ಎರಡು ಸ್ವಲ್ಪ. ಓ, ಹಂಗ. ಹೆಸರು ಬೇಳೆ ಆಯ್ತಾ? ಸ್ಪೂನ್ ಕೊಡು ಮತ್ತೆ. ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. 1 ಗ್ಲಾಸ್ ಹೆಸರು ಬೇಳೆ, 1 ಗ್ಲಾಸ್ ರೈಸ್. ದೋಸೆ ರೈಸು. ಓ, ಪೊಂಗಲ್ ಮಾಡೋದು ದೋಸೆ ರೈಸಲ್ಲಿ. ಓ, ಹಿಂಗೆ ಟೇಸ್ಟ್ ಅಲ್ಲ, ಇದು ಇಷ್ಟೇ ಯಾಕೆ ಫ್ರೈ ಮಾಡೋದು? ಟೇಸ್ಟರ್ ಹಂಗ. ಏನಪ್ಪ, ಮನೇಲಿ ಇದ್ಕೊಂಡೆ ಬರೀ ತಿಂತಾ ಇರ್ತೇವೆ, ನಮ್ಗೆ ಗೊತ್ತಿರಲ್ಲ ಏನೇನು ಹೆಂಗೆ ಮಾಡ್ತಿರ್ತಾರೆ ಅಂತೇಳಿ. ಒಳ್ಳೆ ಟೇಸ್ಟ್ ಹಚ್ಚಿ ಮಾತ್ರ ಹೊಡಿತಿರ್ತೇವೆ. ಸೊ ಇವಾಗ ರಿಯಾಲಿಟಿಯಾಗಿ ನೋಡ್ತಿದ್ದೇವೆ. ನಮಗೂ ಸಣ್ಣ ಪುಟ್ಟ ಅಡುಗೆ ಮಾಡೋಕ್ಕೆ ಬರುತ್ತೆ, ಆದರೆ ಈ ಥರ ಯಾವತ್ತೂ ಮಾಡಿಲ್ಲ. ನಮಗೆ ಕೊಟ್ಟಿದ್ರೆ ಇವತ್ತು ಅಷ್ಟೇ ಎಲ್ಲ ಸೇರಿಸ್ಬಿಟ್ಟು ಹಾಕಿ ಕುದಿಸೋಕೆ ಶುರು ಮಾಡ್ತಿದ್ದೆ ನಾನಂತರೂ ಕೂಡ ಅಷ್ಟೇ. ಸೊ ಇವಾಗ ಇದನ್ನು ಫ್ರೈ ಮಾಡಬೇಕಂತೆ. ಸೊ ಫ್ರೈ ಮಾಡ್ಕೊಳ್ಳೋಣ. ಅದಾದ ತಕ್ಷಣ ಇನ್ನೂ ಫ್ರೈ ಇದು ಬಿಸಿ ಆಗಬೇಕದು ಒಂದು ಸ್ವಲ್ಪ. ಸೊ ಫ್ರೈಯಿಂಗ್ ಆಗ್ತಾ ಇರಲಿ. ಸೊ ನಾನು ಅವರೊಬ್ಬರು ಕತೆ ಹೇಳ್ತಿದ್ನಲ್ಲ, HSRಲ್ಲಿ ಹಸು ಸೆಗಣಿ ತೆಗೆದ್ರೇ ಅವ್ರಿಗೆ ಊಟ ಕೊಡ್ತಿದ್ರಂತೆ. ಇವಾಗ ನೋಡಿದ್ರೆ ಅವರು ಒಂದು ತಿಂಗಳಿಗೆ ಹತ್ತತ್ರ ಒಂದು 40 ಲಕ್ಷ ರೆಂಟ್ ಬರುತ್ತೆ. ಬರೀ ಅವ್ರಿಗೆ 40 ಲಕ್ಷ ರೆಂಟು. ಅವಾಗ ಒಂದು ಟೈಮಲ್ಲಿ ಊಟ ತಿಂಡಿ ಇಲ್ಲದೇ ಅವರು ಹಸುಗಳು ಸೆಗಣಿ ತೆಗೆದ್ರೇ ಊಟ ಕೊಡೋದು, ಆ ಥರ. ನಮ್ಮ ಸಿಚುವೇಶನ್ಗಳು ಎಲ್ಲ ಹಂಗೆ ಆಗಿರೋದು ಹೇಳ್ಬೇಕಂತಂದರೆ 2000 ಯಾವ ಏನಪ್ಪ ಅದು 2005ನೋ 6ಅಲ್ಲಿ ಈ ಹಸುಗಳಿಗಿರೋದು ಜೋಳದನ್ನು ರೊಟ್ಟಿ ಮಾಡ್ಕೊಂಡು ತಿನ್ನೋ ಸಿಚುವೇಶನ್ ಬಂದಿತ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ. ಸೊ ಏನೂ ಮಾಡೋಕ್ಕಾಗಲ್ಲ. ಇವತ್ತಿದ್ದಿರೋದು ಪ್ರಾಬ್ಲಮ್ಮು ನಾಳೆ ಇರೋಲ್ಲ, ನಾಳೆ ಇದ್ದಿರೋದು ಪ್ರಾಬ್ಲಮ್ ಇವತ್ತಿರಲ್ಲ. ಸೊ ಹಂಗಾಗಿ ನಡೀತಾ ಇರತ್ತೆ. ಸೊ ಕೀರ್ತಿ, ತಿರುಗಿಸ್ತೀಯಾ? ಹಾಂ, ತಿರುಗಿಸ್ತೇನಪ್ಪ. ನೋಡಿ, ಕಂಟೆಂಟ್ ಕ್ರಿಯೇಟರ್ದು ಹೆಂಗಿದೆ ಕತೆ ಅಂತಂದ್ಬಿಟ್ಟು. ತಿರುಗಿಸಲ್ಲ ಯಾಕೆ? ಸುಮ್ಮನೆನಾ? ಯಾಕಪ್ಪ ಸುಮ್ಮನೆ? ಕೆಲಸ ಮಾಡಬೇಕು. ಊಟ ಬೇಕಂದ್ರೆ ಕೆಲಸ ಮಾಡಬೇಕು. ಹಾಂ, ಅಡುಗೆ ನೀನಲ್ಲ, ಚಿಕ್ಕದ ಚಿಕ್ಕ ಪಾತ್ರೆ ಇದೆಯಾ? ಸೊ ಇವಾಗ ಎಲ್ಲಿದೆ ಬೆಂಕಿ? ಈ ಕಡೆ ಹತ್ತಾ ಇಲ್ಲ, ಆ ಕಡೆ ಬರ್ತಾ ಇಲ್ಲ. ಇನ್ನೂ ಫ್ರೈ ಆಗ್ಬೇಕು. ಇನ್ನೂ ಬೆಂಕಿ ಕರೆಕ್ಟಾಗಿ ಇವಾಗ ಸ್ಲೋ ಆಗಿ ಉರಿತಾ ಇದೆ. ಸೊ ಕಂಟೆಂಟ್ ಕ್ರಿಯೇಟರ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಇವತ್ತು ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಅದು ಯೂಟ್ಯೂಬಲ್ಲಿ ಯಾವಾಗಲೂ ಕೂಡ ಇರುತ್ತೆ. ಸೊ ಅಲ್ಲಿದು ಯಾರಾದರೂ ನೋಡ್ತಾ ಇದ್ದರೆ, ಅಂದರೆ ನಾವು ಹಾಕೋದೀಗ ಫಾರ್ ಎಕ್ಸಾಂಪಲ್ ಇದನ್ನು ಪೊಂಗಲ್ ಮಾಡ್ತಿರೋದು. ಸೊ ಪೊಂಗಲ್ ಮಾಡೋಕ್ಕೆ ಒಂದು
1.5 ಅವರ್ ಇಲ್ಲಿ ಟೈಮ್ ಹಾಕಿದ್ದೀನಿ ಅಂತ ತಿಳ್ಕೊಳ್ಳೋಣ. ಎಡಿಟಿಂಗ್ 1 ಅವರ್ ಹಾಕಿದ್ದೀನಿ ಅಂತ ತಿಳ್ಕೊಳ್ಳೋಣ, 2 ಅವರ್ಸು. ಅಪ್ಲೋಡ್ ಮಾಡೋಕ್ಕೆ ಒಂದು 1/2 ಅವರ್ ಅಂದ್ಕೊಳ್ಳೋಣ. ಸೊ ಎಷ್ಟಾಗೋಯ್ತು, 1.5 ಅವರು 1 ಅವರ್ ಅಂತಂದರೆ ಎಲ್ಲ ಸೇರಿನೇ ಒಂದು 2-3 ಅವರ್ ಅಂತ ತಿಳ್ಕೊಳ್ಳೋಣ. 2-3 ಅವರ್ ಟೈಮ್ ಹಾಕಿಬಿಟ್ರೆ ಸೊ ಈ ವಿಡಿಯೋನ ಯಾರಾದರೂ ನೋಡೋಕ್ಕೆ ಶುರು ಮಾಡಿದ್ರೆ ಅದರಿಂದ ದುಡ್ಡು ಬರ್ತಾನೆ ಇರುತ್ತೆ. ಜೊತೆಗೆ ಇವತ್ತು ನೋಡೋಕ್ಕೆ ಶುರು ಮಾಡಿದ್ರೆ ಇವತ್ತು ಬರುತ್ತೆ, ನಾಳೆ ನೋಡಿದ್ರೆ ನಾಳೆಗೂ ಬರುತ್ತೆ, ಒಂದು ವರ್ಷ ಬಿಟ್ಟು ನೋಡಿದ್ರೆ ಒಂದು ವರ್ಷ ಬಿಟ್ಟರು ಬರ್ತಾ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಕಂಟೆಂಟ್ ಕ್ರಿಯೇಟ್ ಅನ್ನೋದು ತುಂಬ ಪವರ್ಫುಲ್ ಇದೆ. ನಿಮ್ಗೇನು ಗೊತ್ತಿರುತ್ತೋ, ಈಗ ನೋಡಿ ಫಾರ್ ಎಕ್ಸಾಂಪಲ್ಲು ನಾವು ಬರೀ ತಿಂತಾ ಇದ್ದೆವು ಪೊಂಗಲ್ ಮಾಡಿದಾಗ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು, ಬಟ್ ಇದ್ರ ಹಿಂದ್ಗಡೆ ಎಲ್ಲ ಪ್ರೊಸೀಜರ್ ನಮಗೂ ಗೊತ್ತಿಲ್ಲ. ಸೊ ಈ ಥರ ಒಂದು ನಿಮ್ಗೇನು ಗೊತ್ತಿರುತ್ತೋ, ಬರೀ ಯೂಟ್ಯೂಬ್ ಅಂದರೆ ನೀವು ಬರೀ ತೋರಿಸ್ಬೇಕು, ನಿಮ್ಗೆ ಗೊತ್ತಿರೋದನ್ನ ನಾಲೆಡ್ಜನ್ನು ನೀವು ಶೇರ್ ಮಾಡಬೇಕು ಅಷ್ಟೇ, ಅದೇ ಯೂಟ್ಯೂಬು. ಸೊ ಇಲ್ಲಿ ಬಿಟ್ಟರೆ ಏನಿಲ್ಲ, ಅದನ್ನು ಕ್ಲೀನಾಗೆ ತೋರಿಸ್ಬಿಟ್ರೆ ಸಾಕು. ಸೊ ಅದರಿಂದ ಕಲಿಯೋರು ಎಷ್ಟೋ ಜನ ಇರ್ತಾರೆ, ಅದರಿಂದ ನೋಡಿ ಟ್ರೈ ಮಾಡೋರು ಎಷ್ಟೋ ಜನ ಇರ್ತಾರೆ. ಹಾಂ, ಫ್ರೈ ಆಗಿದೆ, ಫ್ರೈ ಆಯಿತಾ? ಸ್ಮೆಲ್ ಬರುತ್ತೆ, ಗೊತ್ತಾಗುತ್ತೆ ಫ್ರೈ ಸ್ಮೆಲ್ ಬರುತ್ತೆ. ಎಲ್ಲೆಲ್ಲ ಒತ್ತಕತ್ತೈತಿ. ಇದರಲ್ಲಿ ನೀರಕ್ಕೆ ಇದು ಮಾಡೋದೀಗ ವಾಶ್ ಮಾಡಿ 2 ಟೈಮ್ ವಾಶ್ ಮಾಡಬೇಕು. ಇದು ವಾಶ್ ಮಾಡ್ಬೇಕಾ? ಓಕೆ. ಓಹೋ, ಕುಕ್ಕರೆ ಬರ್ರ ಅಂತೈತಲ್ಲಪ್ಪ. ಇರು ಅದು ಸ್ಪೂನ್ ತಗೊಂಡು ಇದು ಮಾಡು, ಆ ಸ್ಪೂನೇ ತಗೋ ಉಡ್ದು, ಮತ್ತು ಅದನ್ನು ಹಾಕ್ಬಿಟ್ಟು ಎಲ್ಲ ಸೇರಿ ವಾಶ್ ಮಾಡಿಬಿಡು. ನೋಡಪ್ಪ, ಹಿಂದ್ಗಡೆ ಈ ಥರ ಪ್ರೊಸೀಜರ್ ಇದೆ. ಒಂದು 5-6 ಸ್ಟೂಡೆಂಟ್ ಬಂದಾಗೆಲ್ಲ, 7-8 ಸ್ಟೂಡೆಂಟ್ ಬಂದಾಗೆಲ್ಲ ಪೊಂಗಲ್ ಮಾಡ್ತಿರ್ತಾರೆ. ಹಿಂದ್ಗಡೆ ಈ ಥರ ಎಲ್ಲ ಸೀಕ್ರೆಟ್ ಇರೋದು ನಮಗೂ ಗೊತ್ತಿಲ್ಲ. ಟೇಸ್ಟ್ ಹತ್ತಿ ಹೊಡಿತಾನೆ ಇರ್ತೇವೆ ನಾವಂತರೂ. ಓದು ಇದು ಆಗೈತೆ, ಅದು ನೀರು ಹಾಕೋರುಪ್ಲೆ ಅಂಟಂದು ಥರ ವಾಶ್ ಮಾಡಿಬಿಟ್ರೆ ಅದು ಹೆಸರು ಕಾಳದು ಇದನ್ನೇ ಹೋಗ್ಬಿಡ್ತೈತಲ್ಲ ಅದರದು. ದೋಸ್ ನೋಡಿ ಕಲರ್, ಹೆಸರು ಬೇಳೆ ಕಲರ್, ಹಳದಿ ಇತ್ತಲ್ಲ, ಕಲರ್ ಬರ್ಲತ್ತೇಳಿ ಹಳದಿ ಕಲರ್ ಹಾಕ್ಯಾರ. ಹಾಂ, ಓ ಹಂಗ, ಓಕೆ. ಅದರಲ್ಲಿ ಕಲರ್ ಹಾಕಿರ್ತಾರಲ್ಲಪ್ಪ. ಹೆಸರು ಬೇಳೆ, ಓಹೋ, ನೀರು ಚೆಲ್ಲ, ಹಾಕಿ ಬೇಗ. ಇವಾಗ ನೀರು ಚೆಲ್ಲೋಣ. ಇದು ಒನ್ ಟೈಮ್ ವಾಶ್ ಮಾಡಿದ್ರೆ ಸಾಕು. ಇವಾಗೇನು ನೀರು ಕುದಿಸೋಕೆ ಇಡೋಣ ಇವಾಗ. ಓಕೆ. ಇದು 12 ಗ್ಲಾಸ್ ಹಾಕಬೇಕು ನೀರು. ತಗೊಂಬರ್ತೀನಿ. ಇಷ್ಟೇನಾ? ನಾನು ಸ್ವಲ್ಪ ನೀರು ತಗೋ. ಅಲ್ಲಲ್ಲ, ರೈಸು ಸಾಕು, ಬಕ್ಕಳಾತೈತು. ಹೌದಾ? ಇವಾಗ ಇಲ್ಲಿ ಹಾಕೋಣ, ಇಲ್ಲ ಅಂದರೆ ಅದು ಕುದಿಯಾಗಿ ಎಷ್ಟು ವಿಸಿಲ್ ಹೊಡಿಬೇಕಿದು? 5. ಎಷ್ಟು ನೀರು ಹಾಕ್ತೀಯಾ? ಓ ಇದು ರೈಸ್ ಥರ ಆಗಲ್ಲ, ಇದು ಫುಲ್ ಇದು ಆಗ್ಬೇಕಲ್ಲ, ಫುಲ್ ಕುದಿಬೇಕಲ್ಲ ಇದು. ಓಹೋ, ಇಷ್ಟೊಂದು ನೀರು ಇದಕ್ಕೆ, ಫುಲ್ ಗಂಜಿ ಥರ ಆಗ್ಬೇಕಂದ್ರೆ ಇದು ಕತೆ. ಸಾಲ್ಟ್ ಇದರಲ್ಲಿ ಹಾಕೋಣ, ಅಷ್ಟೇ ಸಾಕಲ್ಲ? ತೋರಿಸಿ 4 ಸ್ಪೂನ್ ಆಗಷ್ಟು. ಆಮೇಲೆ ಅರಿಶಿನ, ಅದು ಆಮೇಲೆ ಒಗ್ಗರಣೆ ಅದೆಲ್ಲ ಕದ. ಓಕೆ. ಆಯಿಲ್, ಆಮೇಲೆ ಮತ್ತೆ ಒಗ್ಗರಣೆಯಲ್ಲಿ ಹಾಕ್ಬೇಕು. ಇದಷ್ಟೇ ಮುಚ್ಚಿಬಿಡೋದ? ಹಾಂ, ಈಗ ಚೆನ್ನಾಗಿ ಕುದಿಬೇಕಿದು. ಹಾಂ, ಹಾಕಿ ಮುಚ್ಚ. 5-6 ವಿಸಿಲ್ ಬರಬೇಕು. ಈ ರಬ್ಬರ್ ಹೊಸದಾಕಿದ್ದಕ್ಕೆ ಟೆನ್ಷನ್ ಕೊಡ್ತಾಯಿದೆ ಇದು. ಸೊ ಇವಾಗ ಪುಸ್ ಅಂತ 6 ಹೊಡೆಯೋ ಗಂಟ ವೆಯ್ಟ್ ಮಾಡಬೇಕಪ್ಪ, ಆಮೇಲೆ ಓಪನ್ ನೆಕ್ಸ್ಟ್. ಓಕೆ, ಸೊ ಈಗ ವೆಯ್ಟ್ ಮಾಡೋಣ. ಇವಾಗ ಪೊಂಗಲ್ ರೆಡಿ ಆಗ್ತಿದೆ, ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ ಚಟ್ನಿ ಅದು ತೋರಿಸೋದಿಲ್ಲ ವಿಡಿಯೋದಲ್ಲಿ. ಕೊಬ್ಬರಿ ಚಟ್ನಿ ಗೊತ್ತಿರುತ್ತೆ, ಈಗ ಅವ್ರು ಹೋಗ್ತಾರೆ, ಯಾಕಂದ್ರೆ ಮನೆಯಲ್ಲಿ ಇಲ್ಲಿ ನಾವು ಓಡಾಡ್ತಾ ಇರಬೇಕಾಗ್ತದೆ. ಇಲ್ಲಿ
ಯಾಕಂದರೆ ಇಲ್ಲಿ ನೋಡ್ಬೇಕಲ್ವ, ಇಲ್ಲಾಂದರೆ ಇದು ಎಷ್ಟು ಪುಸ್ ಅಂತ ಗೊತ್ತಾಗಲ್ಲ. ಅದಕ್ಕೆ ಸೊ ಅವ್ರವ್ರದ್ದು ಮಾಡ್ತಿರ್ತಾರೆ. ಚಟ್ನಿ ಮಾಡೋದನ್ನು ನೀವು ನೋಡ್ಕೊಳ್ಳಿ, ಲಾಸ್ಟ್ ವೀಡಿಯೋದಲ್ಲಿ ಯಾವುದೋ ಇದೆ ಅದರಲ್ಲಿ, ಇಲ್ಲ ನಿಮ್ಗಳಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ನೀವು ಅನ್ಕೋಬೋದು ಎಲ್ಲ ಹೊರಗಡೆ ಮಾಡ್ತೀರಾ, ಚಟ್ನಿ ಯಾಕೆ ಮನೆಯಲ್ಲಿ ಮಾಡ್ತೀರಾ ಅಂತ. ಅದಕ್ಕೆ ನೀವು ಬೈಯೋಕ್ಕಿಂತಲೂ ಮುಂಚೆನೇ ತೋರಿಸ್ತಾನೆ ಇಲ್ಲ. ಪಡ್ಡು ವೀಡಿಯೋದಲ್ಲಿ ಇದೆ ನೋಡಿ. ಆಮೇಲೆ ಇಲ್ಲೇ ಯಾಕೆ ಎಲ್ಲನೂ ಸೇರಿಬಿಟ್ಟು ಕಲ್ತರ ಬರುತ್ತಾರ, ಒಳ್ಳೆ ಅಂತಾರಲ್ಲ, ಅದನ್ನ ಮಾಡಿ ಅಂತೀರ. ಅದಕ್ಕೆ ಸೊ ಇಲ್ಲ ಬನ್ನಿ, ನೀವು ಎಕ್ಸ್ಪರ್ಟ್ ಇದ್ರೆ ಅಂದರೆ ಬನ್ನಿ, ಜಾಯ್ನ್ ಆಗಿ ನಮ್ಮ ಜೊತೆನೂ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಮಧ್ಯಾಹ್ನ ಲಂಚ್ ಇರುತ್ತೆ, ಈವ್ನಿಂಗ್ ಡಿನ್ನರ್ ಇರುತ್ತೆ. ಸೊ ಎಲ್ಲರೂ ಸೇರ್ಕೊಂಡು ವಿಡಿಯೋ ಮಾಡೋಣ. ಸೂಪರ್. ಫಸ್ಟ್ ನೀರು ಕುದಿಲಿಕ್ಕೆ ಇಟ್ಬಿಡ್ಬೇಕಾಗಿತ್ತಾ ಅಂತ. ಇದಕ್ಕೆ ಎಷ್ಟಾಯ್ತು ಟೈಮು? ಹಾಂ. ಹೇಯ್ ಹೊರಗಡೆ ಕೊಬ್ಬರಿ ಚಟ್ನಿ ಅಲ್ಲ, ಹೊರಗಡೆ ಚಟ್ನಿ ಹಂಗೆ ನಾರ್ಮಲ್ ಆಗಿ ಅಲ್ಲ, ಹೊರಗಡೆ ಇದು ಮಾಡಿರೋದು, ಮನೇಲಿ ಚಟ್ನಿ ಮಾಡ್ಕೊಂಡ್ ಬಂದಿರೋದು. ಹಿಂಗೆ ಕತೆ. ಫೆಸಿಲಿಟಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಅದಕ್ಕೆ. ರೊಟ್ಟಿ ಇಲ್ಲಿ ನೋಡಿದ್ರೆ ಎಷ್ಟೋ ತನಕ ಆಯ್ತು ನಿಂತ್ಕೊಂಡಿದ್ದೇವು, ಇಷ್ಟು ಜನ. ಇಲ್ಲಿ ನೋಡಿದ್ರೆ ವಿಸಿಲೆ ಹೊಡಿತಾ ಇಲ್ಲ. ತೋರ್ಸಪ್ಪ ಸರೌಂಡ್. ನೋಡು ಅಲ್ಲ, ಎಲ್ಲರೂ ಬೆಳಿಗ್ಗೆ ನಾಷ್ಟ ಮಾಡಕ್ಕೆ ರೆಡಿ ಆಗ್ತಿದ್ದೇವೆ, ವಿಸಿಲೇ ಹೊಡಿತಾ ಇಲ್ಲ. ಹೊಡಿಲ್ಲ ಇರೋದು. ಸುಚಿತಾ, ಹಂಗಿದು ಮಾಡಬೇಡ, ಚಟ್ನಿ ಈ ಕಡೆ ಇಟ್ಕೊಂಡ್ಬಿಡು, ಇಲ್ಲ ತೊಂದರೆ ಡಾಗಿ ಇದು ಮಾಡ್ಬಿಟ್ಟು. ಸುಚಿತಾ ಸುಮ್ಮನೆ ಬಿಡು, ಕೀರ್ತಿ ಬ್ಯಾಗೆ ಕಟ್ ಮಾಡ್ತದ. ಬರೇ ಪೇಷನ್ಸ್ ಟೆಸ್ಟ್ ಮಾಡ್ತಿದೆ. ಕೀರ್ತಿ ಬ್ಯಾಗ್ ಕಟ್ ಮಾಡೈತೆ. ಹೌದಾ? ನೀನು ಅದಕ್ಕೆ ಹೊಡಿತೀಯ ಮತ್ತು ಕಾಲು ತುಳಿತೀಯ, ಅದನ್ನು ನಿನಗೆ ನೋಡ್ಕೊಂಡೆ ಮಾಡ್ತಾಯಿದ್ದೆ ಆ ಥರ. ಹಾಂ, ದುಶ್ಮನ್ ಕಹಾ ಅಂದರೆ ದುಶ್ಮನ್ ಪಕ್ಕದ ಮೇ ಎಂದವ್ರ ಥರ ಮಾಡ್ತಿದ್ದೆ ಡಾಗು. ನಾನೇ ಅಂತ ಇದೆ ಅದು. ಹಾಂ ಕೀರ್ತಿ, ಇರ್ಲಪ್ಪ, ವಿಸಿಲ್ ಹೊಡಿಲಿ, ಇರ್ರಪ್ಪ. ಆಗ್ತಾ ಇಲ್ಲ. ಇಲ್ಲಿ ಸ್ಟೂಡೆಂಟ್ ಬೇರೆ 9 ಗಂಟೆಗೆ ಬರ್ತಾರೆ ಕ್ಲಾಸ್ ಕಲಿಯೋಕ್ಕೆ. ಇಲ್ಲಿ ನೋಡಿದ್ರೆ ಇದು ವಿಸಿಲೇ ಹೊಡಿತಾ ಇಲ್ಲ. ಬೆಳಿಗ್ಗೆ 5 ಗಂಟೆ ಕೋಳಿ ಕೂಗುತ್ತಂತೆ, ನಮ್ಮ ಕುಕ್ಕರ್ 8 ಗಂಟೆ ಆದರೂ ಕೂಗಕ್ಕೆ ರೆಡಿ ಇಲ್ಲ ಇವಾಗ. ಅಯ್ಯೋ ಯಪ್ಪ. ಇವಾಗ ಬಂತು ಫಸ್ಟ್ ವಿಸಿಲ್ ಹೊಡಿತಪ್ಪ ಇವಾಗ, ಪುಸ್ ಅಂತಂದ್ಬಿಟ್ಟು. ಅದಕ್ಕೆ ಬೆಂಕಿ ಜ್ವರ ಹಾಕೋಣ ಒಂದು ಸ್ವಲ್ಪ. ಬರುತ್ತೆ. ಹೋಗಪ್ಪ ರಾಜ್ಕುಮಾರ, ಹೋಗೋ ಬೇಗ. ಸುಚಿತಾ ಹೋಗು. ನಮ್ಮ ಅಣ್ಣ ತಮ್ಮ ನಾವೆಲ್ಲರೂ ಒಂದು ಕಡೆ ಸೇರ್ಕೊಂಡ್ಬಿಟ್ಟು, ನಾವೇನೋ ಒಬ್ಬನ ರಾಜ್ಕುಮಾರ್, ಒಬ್ಬನ ಶಿವರಾಜ್ಕುಮಾರ್, ಒಬ್ಬನ ಪುನೀತ್ ರಾಜ್ಕುಮಾರ್, ಒಬ್ಬನ ರಾಘವೇಂದ್ರ ರಾಜ್ಕುಮಾರ್ ಅಲ್ಲೇ ಕಾಮಿಡಿಗಳು ಮಾಡ್ತಿದ್ದೆವು. ಅವಾಗೆಲ್ಲ ಊರಲ್ಲಿ ಇರ್ತಿದ್ದೇವಲ್ವ. ಯಾವಾಗೋ ಒಂದು ಟೈಮ್ ಊರಿಂದ ಬಂದಿರೋರು, ಅವಾಗ ನಮ್ಮ ಅಣ್ಣ ಎಲ್ಲ ರಾಜ್ಕುಮಾರ್ ಅವ್ರದ್ದು ಕ್ಯಾಲ್ಸೆಟ್ ಬರುತ್ತಲ್ಲ, ಇದು ಟೇಪ್ ರೆಕಾರ್ಡರ್ ಕ್ಯಾಲ್ಸೆಟ್ ಬರುತ್ತಲ್ಲ, ಅದನ್ನ ತಗೊಂಡ್ಬರೋ ಸಾಂಗ್ ಎಲ್ಲ ಕೇಳೋರು. ಆ ಟೈಮಲ್ಲಿ ಒಳ್ಳೆ ಮಜಾಗಳು. ಎಲ್ಲರೂ ಒಟ್ಟಿಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಎಲ್ಲರೂ ದುಡ್ಡಿಂದ ಬೆನ್ನತ್ತು ಓಡ್ತಾ ಇದ್ದೇವು, ಎಲ್ಲಾರು ಒಬ್ರು ಅಲ್ಲಿ ಒಬ್ರು ಇಲ್ಲಿ, ಏನು ಮಾಡೋಕ್ಕಾಗಲ್ಲ. ಸೊ ಫೈನಲ್ ಆಗಿ ಏನಂತಂದ್ರೆ, ಇಲ್ಲಿರೋರ್ನ ಫ್ರೆಂಡ್ ಮಾಡ್ಕೋಬೇಕು, ಇಲ್ಲಿರೋರ್ ಜೊತೆನೆ ಎಲ್ಲಾನು ಜೊತೆಯಾಗಿರ್ಬೇಕು ಅಷ್ಟೇ ಜೀವನ, ಇನ್ನೇನ್ ಮಾಡಕ್ಕಾಗಲ್ಲ. ಸೊ ಹುಟ್ಟಿದವರೇ ಇರಬೇಕು ಜೊತೆ. ಸೊ ಯಾರು ಬೇಕಾದ್ರು ಅದು ನೋಡೋ ಒಂದಿಲ್ಲ, ಹೋಗ ಚಪ್ಪಲಿ ಇಟ್ಕೊಳ್ಳೋ, ಹೋಗ ಸುಚಿತಾ ಚಪ್ಪಲಿ ಎತ್ಕೊಂಬ ನಿಂದು. ಅದಕ್ಕೆ ಟೆನ್ಷನ್. ಓ ಲೇ, ಅದರಲ್ಲೇ ಹೊಡೆದಿದೆ, ಅದಕ್ಕೆ ಬಂದಿದೆ ಮಗನೇ. ಹೊಡೆದಾಕ್ ಬಿಡುತ್ತೆ ಡಾಗಿ. ಬ್ಯಾಗೇ ಕಚ್ಬಿಟ್ಟಿದೆ, ಅವಳು ಬ್ಯಾಗಿಂದ ಹೊಡಿತದಲ್ಲ ಅಂತಂದ್ಬಿಟ್ಟು. ಅಬ್ಬಾ ಫಸ್ಟು ವಿಸಿಲು ಬಿತ್ತು. ಬಾರ ಕೀರ್ತಿ ಅಲ್ಲೇ, ಅದು ನೋಡೋದು ಹೆಂಗೆ ಒಳಗಡೆ ಎಲ್ಲ ಸಿಡಿತಾ ಇದೆ. ಸರಿ ದೂರ, ಆಮೇಲೆ ಸಿಡಿದ್ಬಿಟ್ರೆ ಅಷ್ಟೇ. ಯಪ್ಪ ದೂರ ಹೋಗ್ಬಿಡೋಣ. ಇದು ಕುಕ್ಕರ್ ಕಂಡ್ರೆ ಒಂದೊಂದು ಟೈಮ್ ಭಯ. ಏನಪ್ಪ ಅಂದರೆ ಮನೇಲಿ ಡಮ್ ಅಂತ ಜಿಗಿದ್ಬಿಟ್ಟಿತ್ತು, ಅದು ಸಿಡಿದು ಮನೆ ಮೇಲೆ ಎಲ್ಲ ಸಿಡ್ದಾಕ್ಬಿಟ್ಟಿತ್ತು ಎಲ್ಲ. ಹಂಗೆ ನಮ್ಮ ಸ್ಪೆಷಲಿಸ್ಟ್ಗಳು ಇಲ್ಲೇ ಇದ್ದಾರೆ, ಕುಕ್ಕರ್ ಡಮ್ ಅನ್ಸೋರು. ಅಲ್ಲಿ ಅದು ಯಾವುದೋ ಕುಕ್ಕರ್ ಡಮ್, ಅಲ್ಲೇ ಒಂದು ರೋಡಲ್ಲಿ ಪಬ್ಲಿಸಿಟಿ ಐತಿ. ಇದು ಮನೆಯಲ್ಲಿ ಅಂದಿದ್ದಕ್ಕೆ ಏನು ಪಬ್ಲಿಸಿಟಿ ಅಲ್ಲಿಲ್ಲ. ಕೈ ಹಚ್ಚಿ ನೋಡು ಏನಂತಂದ್ಬಿಟ್ಟು. ಹತ್ತೊಂದು ಸ್ವಲ್ಪ ನೋಡು, ಏನಪ್ಪ ಇದು ವಿಸಿಲ್ ಹೊಡಿಯೋಕೆ ಶುರು ಮಾಡಿದ್ರೆ ಹೊಡಿತಾನೆ ಇದೆ, ಆಫ್ ಆಗ್ತಾ ಇಲ್ಲ. ಒಳಗಡೆ ಪ್ರೆಷರ್ ಜಾಸ್ತಿ ಆಗ್ಬಿಡ್ತಾ ಇರು ತಾನೇ. ಅದು ಆ್ಯಕ್ಚುಲಿ ಪ್ರೆಷರ್ ಕಡಿಮೆ ಮಾಡ್ಕೊಂಡು ಇದು ಮಾಡೋದು. ಪೊಂಗಲ್
ಜಾಸ್ತಿ ನೀರು ಹಾಕಿದ್ದಕ್ಕೆ ಆಚೆ ಕಡೆ ಬರ್ತಿದೆ ಅದು. ಇದು ಮಾಡ್ರಿ. ಇರು ಅದು ತಾನೇ ಇದು ಒಳಗಡೆ ಪ್ರೆಷರ್ ಜಾಸ್ತಿ ತೊಗೊಂಡ್ಬಿಟ್ಟೈತಾ. ಹಾಂ, ಹಂಗೆ ಪ್ರೆಷರ್ ಬಿಲ್ಡ್ ಆಗ್ತಿದೆ ಅದು ಹೇಳ್ಬೇಕತ್ತ. ಈ ಡಾಗಿ ಯಾರಿಗೆ ಬೆನ್ನತ್ತಪ್ಪ ಅನ್ನೋ ಥರ ಆಗ್ತಿದೆಯಲ್ಲ. ಅದ್ಯಾಕೆ ಓಡ್ತಾ ಇದೆ ಅಷ್ಟು ಮನೆಗೆ? ಏನು ನೋಡ್ತಾ ಅಲ್ಲಿ? ಏಯ್ ಓ ನೋಡಪ್ಪ, ತಾನೇ ಇಳ್ಕೊಂಡ್ಬಿಡ್ತದೆ. ಆ್ಯಕ್ಚುಲಿ ಪ್ರೆಷರ್ ಮುಗಿಯೋಗಂಟ ಕೆಳಗಡೆ ಬೆಂಕಿ ಜಾಸ್ತಿ ಇರೋದ್ರಿಂದ ಸಖತ್ತಾಗಿ ಏರ್ತಾ ಇದೆ. ಈಗ ಹತ್ತಿತ್ತು ಕರೆಕ್ಟಾಗಿ ಚೆನ್ನಾಗಿ. ಸೊ ಇಲ್ಲೇ ಲವ್ ಇಲ್ಲಿ ಬೇಕಪ್ಪ, ಇಲ್ಲಿ ನೀನು ಬೇಕತ್ತ, ಇಲ್ಲಿ ಬೇಕು ಪೊಂಗಲ್ ಜೊತೆ ಹಾಕಕ್ಕೆ. ಅದಕ್ಕೆ ಅಬ್ಬಾ ಒಂದಾಯ್ತು, ಇನ್ನು 4 ಹೊಡಿಬೇಕಲ್ಲ. 4 ಹೊಡಿಯೋಂಟ ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಡೋಣ, ಇಲ್ಲ ಅಂದರೆ ಅಷ್ಟೇ. ಅದು ಓಡ್ತಾ ಇದೆ. ಇದು ನೋಡಿದ್ರೆ ಬೆನ್ನತ್ತಿದೆ. ಅದಕ್ಕೆ ಫ್ರೆಂಡ್ ಮಾಡ್ಕೋಬೇಕನ್ನತ್ತೆ. ಇದನ್ನು ಕೂಡ ಎಲ್ಲ ಒಂದು ಕಡೆ ರೌಂಡ್ ಹೋಗೋಣ ಅಂತಂದ್ಬಿಟ್ಟು ಅದ್ರ ಜೊತೆಗೆ ಅಲ್ಲ, ಲೋಕಲ್ ಅವ್ರ ಜೊತೆ ಹೋಗಿ ಬರೋಣ ಒಂದು ರೌಂಡು. ಇಲ್ಲಿ ಯಾರು ನನಗೂ ಪರಿಚಯ ಇಲ್ವಲ್ಲ, ಏನೋ ಮಾಡಿ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತಂದ್ರೆ ಯಾರು ಫ್ರೆಂಡ್ ಆಗ್ತಿಲ್ಲ. ಇದಕ್ಕೆ ನೋಡ್ಬಿಟ್ಟು ಏಯ್ ಯಾರದು ಶಂಭುಲಿಂಗ, ಅವನು ಬಾಯ್ಲಿ ಇವ್ನು ನಿಕ್ಕಿ ಬ್ರೋ ಅಂತೆ. ನಮ್ಮ ಮಕ್ಕಳು ತಗೊಂಬಂದ್ ದಿವ್ಸನೇ ಹೆಸರು ಇಟ್ಬಿಟ್ಟವ್ರು ನಿಕ್ಕಿ ಬ್ರೋ. ಯಾರು ಹೇಳ್ಯಾರ ಹೆಸರು? ಯಾರು ಹೇಳ್ಯಾರದು? ನಿಕ್ಕಿ ಲಿಕ್ಕಿನ ಲಿಕ್ಕಿ ಬ್ರೋನಾ? ನಾವು ನಿಕ್ಕಿ ಬ್ರೋ ಅಂತಿದೇವಲ್ಲ, ಲಿಕ್ಕಿ ಅಂತಪ್ಪ ಹೆಸರಿಟ್ಟವನೇ ಅವನು, ಲಿಕ್ಕಿ ಬ್ರೋ. ನಿಕ್ಕಿ ಫ್ರೆಂಡ್ ಯಾರ್ದು? ಅವ್ರ ಫ್ರೆಂಡ್ ಹೆಸರಿಟ್ಟವನ? ತಗೊಳಪ್ಪ, ಅವನ್ ಫ್ರೆಂಡ್ ಹೆಸರಿಟ್ಟವನ ಅಂತ. ನಿಕ್ಕಿ ಮಗ, ಲಿಕ್ಕಿ ಯಾರ್ದ ಒಬ್ಬರದ್ದು ಹೆಸರು ಇಟ್ಬಿಟ್ಟವನೆ, ಕಾಪಿ ಹೊಡೆದ್ಬಿಟ್ಟವನೆ. ಹೋಗ್ಲಿ ಡಾಗಿಗೆ ಅಂದಲ್ಲೇ 3 ಸೀಟಿಗೆ ಅದನ್ನೇ ಅನ್ನಕತ್ತೀನಿ. ಅದು ಯಾವಾಗ ಆಗಿದೆ ಅಂತಿದ್ದೀರಾ? ಸ್ಮೆಲ್ ಬರ್ಲಾ? ನೋಡಪ್ಪ, ಒಬ್ಬರು 5 ಸೀಟಿ 6 ಸೀಟಿ ಹೊಡಿಬೇಕಂದ್ರು. ನಮ್ದು 2 ಸೀಟಿ ಆಗಿದೆ, ಅವ್ನು ನೋಡಿದ್ರೆ 3 ಸೀಟಿ ಆಗಿದೆ ಅಂತಿದ್ದಾನೆ. ಇಲ್ಲೊಬ್ಬರು ನೋಡಿದ್ರೆ 2 ಸೀಟಿಗೆ ರೆಡಿ ಆಗಿದೆ, ಸ್ಮೆಲ್ ಬರ್ತಿದೆ ಅಂತಿದ್ದಾರೆ. ಭಾಳ ಕನ್ಫ್ಯೂಷನಲ್ಲಿ ಇದೆ ಇವತ್ತು. ಅಲ್ಲಿ ಗ್ಯಾಸ್ ಮೇಲೆ ಮಾಡಿದಾಗ ಸ್ಲೋ ಆಗಿ ಫ್ಲೇಮ್ ಬರುತ್ತೆ, ಇಲ್ಲಿ ಬಂದು ದಗ 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 ಅಂತ ಉರಿತಾ ಇದೆ ಅದು. ಹಂಗಾಗಿ ಐ ಥಿಂಕ್ ಆಗಿದೆ. ಯಾಕಂದ್ರೆ 3 ವಿಸಿಲಲ್ಲಿ ಅನ್ನ ಎಷ್ಟೊಂದು ಇದಾಗ್ಬಿಡುತ್ತೆ. ಸೊ ಇನ್ನೊಂದು ವಿಸಿಲ್ ಹೊಡ್ಸ್ಬಿಟ್ಟು ಎತ್ಬಿಡೋಣ ಅಷ್ಟೇ. ರೇಷನ್ ರೈಸ್ ಅಂದರೆ ಇನ್ನೂ ಬೇಗ ಆಗ್ಬಿಡುತ್ತೆ. ನಮ್ಮೂರ ಕಡೆ ಎಲ್ಲ ರೇಷನ್ ರೈಸ್ ಕೊಟ್ಟರೆ ಸಿದ್ದರಾಮಯ್ಯ ರೈಸ್ ಅನ್ನೋರು ಅವಾಗೆಲ್ಲ. ಗೋರ್ಮೆಂಟ್ ರೈಸ್ ಅಂತ ಯಾರು ಅಂತಿತ್ತಿಲ್ಲ, ಕೊಟ್ಟವ್ರ ಹೆಸರು ಹೇಳ್ತಿದ್ರು. ಹೋಗಿ ಡ್ಯಾನ್ಸ್ ಮಾಡ್ತೀಯ? ಏನೇ ನಿನ್ನ ಚಾನಲ್ಗೆ ವಿಡಿಯೋ ಹಾಕ್ಬೇಕಲ್ಲ? ಏನು ನಿನ್ನ ಚಾನಲ್ ಹೆಸರು? ನಂಬುದು ನೋಡಿ ಮಜಾ. ಮುಂಚೆ ಒಂದು ಕನ್ನಡ ಚಾನಲ್ ಕ್ರಿಯೇಟ್ ಮಾಡಿದ್ದೆ, ಯೂಟ್ಯೂಬರ್ ಹೌಸ್ ಫ್ಯಾಮಿಲಿ ಬ್ಲಾಗ್ ಅಂತ ಹೇಳಿತ್ತು. ಅದನ್ನು ಯಾಕೋ ಸೆಟ್ ಆಗ್ತಿಲ್ಲ ಅಂತಂದ್ಬಿಟ್ಟು ಮತ್ತೆ ದತ್ತಾಬೇನೂರ್ ಫ್ಯಾಮಿಲಿ ಬ್ಲಾಗ್ ಅಂತ ಮಾಡಿದ್ದಾಯಿತು. ಮತ್ತೆ ಯಾಕೋ ಸೆಟ್ ಆಗ್ತಿಲ್ಲ ಅಂತೇಳ್ಬಿಟ್ಟು 3 ಟೈಮ್ ಚಾನಲ್ ಚೇಂಜ್ ಮಾಡಿರೋದು. ಫೈನಲಾಗಿ ಬಂದಿರೋದು ಇವಾಗ ಈ ಚಾನಲಲ್ಲಿ ಏನು ಪೋಸ್ಟ್ ಮಾಡ್ತಿದ್ದಲ್ಲ, ದತ್ತಾಬೇನೂರ್ ಕನ್ನಡ ಬ್ಲಾಗ್ ಅಂತ ಬಂದಿರೋದು ಇವಾಗ. ಸೊ ಒಂದೊಂದು ಟೈಮ್ ಸೆಟ್ ಆಗ್ತಿಲ್ಲ ಅಂತಂದರೆ ಚೇಂಜ್ ಮಾಡ್ಕೋಬೇಕು. ಸೊ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ಯೂಸ್ ಇರಲ್ಲ. ಹಂಗಾಗಿ ಏಯ್ ಹಿಡ್ಕೊಳ್ಳೋ, ಹೋಯ್ತಲ್ಲೇ, ಓಡೋ ಒಲೆ ಸುಚಿತ, ಓಡೋ ಸುಚಿತ, ಓಡೋ ನಿಂದೆ ಅದು. ತಗೋದಕ್ಕೆ ಬಡಿಗೆ ನೋಡ, ಗ್ಲಾಸ್ ತಗೊಳ್ತಾನೆ ಅಂತ ಇವನು. ಅದು ನೋಡೋದು ಇಟ್ಬಿಟ್ಟು ಕುತ್ಕೋತದು. ಬಂದಪ್ಪ ಇವನು ಚಪ್ಪಲ್ ಓನರು ಅಂತಂದ್ಬಿಟ್ಟು ಎತ್ಕೊಂಬ, ಕಾಲಲ್ಲಿ ಹಾಕೊಂಬ ಹಂಗೆ. ಏಯ್ ಸುಚಿತ, ಗ್ಲಾಸ್ ಬೇಕದು ಇಲ್ಲಿ. ಹಾಕೊಂಬ, ಚಪ್ಪಲಿ ಹಾಕೊಂಬ ಸಾಕು. ಲೈ ಚಪ್ಪಲಿ ಹಾಕೊಂಬರೋ, ಲೈ ಗ್ಲಾಸ್ ಬೇಕು ತಗೊಂಬರೋ. ಅದು ಬ್ಯಾಗ್ ಅದು ಹರಿದಿಲ್ಲ ಹೇಳೋದು, ಅದು ಆ್ಯಕ್ಚುಲಿ ಇದು ಆಗೈತೆ, ಹಳೇದಾಗೈತೆ. ಅದು ಹಳೇದಾಗಿ ಇದು ಆಗೈತೆ ಅದು. ಸೊ ಏನಪ್ಪ, 3ನೇ ಸೀಟಿಗೆ ತೆಗೆದ್ಬಿಡೋಣ? ತಗೇನೇನ್ರಪ್ಪ, ಹೇಳ್ರಪ್ಪ, ಬೇಡ ಬಾಯಿ ಬಿಟ್ಟು ಹೇಳ್ರಪ್ಪ. ಹಾಂ ಆಗಿದೆಯಾ ಪಕ್ಕನ? ಹಸಿ ಬಿಸಿ ಆಗಿತ್ತು ಅಂದ್ರೆ ಅಷ್ಟೇ. ಇವಾಗ
ಇಲ್ಲ ಮೂರನೇದಕ್ಕೆ ಬೇಜಾನ್ ಆಗೋಯ್ತು ಅದು ಒಳಗಡೆ ಅಲ್ಲಿ ನೀರಿನ ಸಮಾನ ಭಾಳ ಅಲ್ಲಿ ಒಳಗಡೆ ಅಲ್ಲಿ ಇದು ಗ್ಯಾಸ್ ಮೇಲೆ ಸ್ಲೋ ಆಗಿ ಬರುತ್ತೆ, ಹಿಂಗೆ ಆಗ್ಬಿಟ್ಟು ತುಂಬ ಟೈಮ್ ತೊಗೊಳುತ್ತೆ. ಇಲ್ಲಿ ಹಾಕಿ ಹೊಡಿತಾನೆ ಇದೆ. ತೆಗೀರ ಆ ಸ್ಪೂನ್ ಹಾಕಿ ಎತ್ತಿಟ್ಬಿಡೋದು. ಸ್ಪೂನ್ ಫಸ್ಟ್ ನೀನು ಸೈಕಲ್ ತೊಗೊಂಬ, ಏರ್ ಹಾಕೋಣ, ಒಳ್ಳೆ ಪ್ರೆಷರ್ ಇರ್ತದೆ ಅದ್ರಾಗ. ಇರಲಿ ಬಾರಲ್ಲಿ ತಗೊಂಬರ ನಿನ್ನ ಸೈಕಲ್ಲು. ಈಗ ಏನು ಮಾಡೋದಂದರೆ ಹಂಗಿಟ್ರೆ ಮತ್ತೆ ಏರ್ ಬರ್ತಾನೆ ಇರುತ್ತದು. ಬಿಡು. ಅದೇ ಇದೆ ಆಗ್ತದೆ ತಾನೆ. ಎನಿವೆ ನಮ್ಮದು ಕತೆ ನೋಡೋಣ. ಇವಾಗ ಕ್ಲಾಸ್ ಕಡೆ ಫೋಕಸ್ ಬಿಟ್ಬಿಟ್ಟಿದೆ ನಾವು. ಇವಾಗ ಏನಿದ್ರು ಕೂಡ ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು ಅಂತ ಅವಾಗಲೇ ಗೊತ್ತಾಗಿದೆ. ಸೊ ಏನೋ ಒಂದು ಇವಳು ನಾನೇನೋ ಹೇಳ್ತಾ ಇದ್ರೆ ಅವನೇನೋ ಹೇಳ್ತಾಳೆ. ಸೊ ಹಂಗಾಗಿ ಇನ್ಮೇಲೆ ಏನಿದ್ರು ಕೂಡ 8 ಯೂಟ್ಯೂಬ್ ಚಾನಲ್ ಫೋಕಸ್ ಮಾಡೋದೇ ಮೇನ್ ಗುರಿ ಇವಾಗ. ಸೊ ಕ್ಲಾಸಿಗೆ ಬರೋದು, ಕ್ಲಾಸ್ ಹೇಳ್ಕೊಡೋದು ಎಲ್ಲ ಇಲ್ಲ ಅಂದರೆ ಇರುತ್ತೆ. ಮೇನ್ ಫೋಕಸ್ ಎಲ್ಲ ಈ ಕಡೆ ಇವಾಗ. ಒಬ್ಬ ಅಯ್ಯೋ 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 ಏನಿದು ಪಚಡಿ ಎಲ್ಲ ನೀರು. ಅಯ್ಯೋ ಇಲ್ಲ, ನೀರು ಹಾಕಿದೆ ಜಾಸ್ತಿ. ಹಾಂ ಆಗಿದೆ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತೀಯ ಮಾಡಪ್ಪ, ಸ್ಟಾರ್ಟ್ ಮಾಡು. ಎಲ್ಲ ರೆಡಿಯಾಗಿದೆ. ಹಾಂ ಹಾಂ ಮೇಲೆ ನೋಡಿದ್ರೆ ಎಲ್ಲ ನೀರು ಬಂದು ಕುತ್ಕೊಂಡಿತ್ತಲ್ಲ, ನಾನು ಎಲ್ಲಿ ಹೋಗ್ಬಿಟ್ಟಿದೆ ರೈಸ್ ಅನ್ಕೊಂಡ್ಬಿಟ್ಟಿದೆ, ಎಲ್ಲ ಫುಲ್ ಗಂಜಿ. ಬಟ್ ಆ್ಯಕ್ಚುಲಿ ಹಿಂಗೆ ಆಗಬೇಕು. ಹಂಗೆ ಅಳ್ಳಾಡ್ದೇನೆ ಬಾಯಲ್ಲಿ ಹೋಗ್ಬೇಕದು, ಬಾಯಿ ಕಚ್ಚಕ್ಕಾಗ್ಬಾರ್ದು. ಅದು ಬೆಂಕಿ ಐತದು. ಸ್ಟಾರ್ಟ್ ಆಗ್ರಪ್ಪ, ಇನ್ನು 5 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೇನಾ. ಯಾರ್ಯಾರೋ ಬೇಗ ಬಂದಿದ್ದೀರಾ, ಹೊಟ್ಟೆ ಹಸಿತಾ ಇದೆ, ಎಲ್ಲರಿಗೂ ಕೂಡ ಊಟ ಸಿಗುತ್ತೆ. ಯಾರನ್ನೂ ಕೂಡ ಬೇಜಾರು ಮಾಡ್ಕೋಬಾರ್ದು, ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಶಾಂತಿಯುತವಾಗಿ ಕುತ್ಕೋಬೇಕು. ಡಾಗಿ ವಾರಿ ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ. ಹಗಲೊತ್ತಲ್ಲಿ ಆಯ್ತು ನಿದ್ದೆ ಟೈಮ್ ಇವಾಗ ಸ್ಟಾರ್ಟ್. ಬೆಳಿಗ್ಗೆ ಚಪಾತಿ ಹೊಡೆದಿದೆ ಚೆನ್ನಾಗಿ, ಇವಾಗ ಹೋಗಿ ನಿದ್ದೆ ಹೊಡೆಯೋಕ್ಕೆ ಶುರು ಮಾಡುತ್ತೆ. ನೈಟ್ ಶಿಫ್ಟು ಕೆಲಸ ಮಾಡುತ್ತದು, ಅದು ಡೇ ಶಿಫ್ಟಲ್ಲಿ ಮಾತ್ರ ಇದೆ. ಹೊಡಿ ಕೂರಿ ಕೂರಿ ಕೂರಿ. ಹಾಂ ಕಡಾಯಿ ಬಿಸಿ ತುಪ್ಪ ಎಲ್ಲರೂ ಹೋಗೋರು ಬರೋರು ಒಂದು ಟೈಮ್ ನೋಡಿರ್ತಾರೆ, ದಿನಾಲೂ ನೋಡ್ತಾರೆ, ಮತ್ತೇನು ಮಾಡ್ತಿರ್ತಾರೆ ಇವತ್ತು ಸ್ಪೆಷಲ್ ಅಂತಂದ್ಬಿಟ್ಟು. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಕುತ್ಕೊಳ್ಳಲ್ಲ. ಏನು ಹಂಗಂದ್ರೆ ಪರೋಟ ತಿನ್ನಲ್ಲ ಅದು. ಪರೋಟ ಅಂದರೆ ಕೋಪ. ಸ್ವಲ್ಪ ಆಯಿಲ್, ಈ ಕಡೆ ಆಯಿಲು, ಈ ಕಡೆ ತುಪ್ಪ. ಅಮಿತ್ ಬಟಾಟಿನ ಜೀರಿಗೆ ಅಲ್ಲಿ ನೋಡಲ್ಲ ಕೊಡೋದು. ಸ್ಪೂನ್ ವುಡ್ ಸ್ಪೂನ್, ಸಾಸಿವೆ ವುಡ್ ಸ್ಪೂನ್ ಕೊಡು. ಹಾಂ ಹಾಕಿ ನೆಕ್ಸ್ಟ್ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಬೆಂಕಿ ಬರಕತ್ತು, ಗೋಡಂಬಿ ಅದು ಹೊಡಿಬೇಕಾಗಿತ್ತು. ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ಕಡಾಯಿ ಸ್ವಲ್ಪ ಬಿಸಿ ಟೈಮ್ ದಿಪ್ಪ ಐತಲ್ಲ. ಸ್ಟಾರ್ಟ್ ಆಯ್ತು ಹಾಕ. ಕಲರೇನು ಆಮೇಲೆ ಒತ್ತೆ ಹೋಗ್ಬಿಡ್ತಾ ಪಟ್ಟ ತಂದು. ಮೆಣಸಿನ್ಕಾಯಿ ಅಪ್ಪ ಅವ ಹಸಿ ಮೆಣಸಿನ್ಕಾಯಿ ಅಂದ್ರೆ ಇನ್ನೂ ದೂರ ಹೋಗ್ಬಿಡ್ತಾನ. ಒಂದೇ ಹಾಕಲಾಕತ್ತಿದ್ದೆ ಸ್ಟಾರ್ಟ್ ಆಮೇಲೆಲ್ಲ ಒತ್ತೋಗ್ಬಿಡ್ತೈತದು. ಕರಿಬೇವು ಸೊಪ್ಪು, ಕರಿಬೇವು ಹಾಕಿದ್ರೆ ಕಣ್ಣು ಮುಕ್ಕೊಂಡು ಸುಮ್ಮನೆ ತಿರುಗಿಸ್ಬೇಕಷ್ಟೆ. ಶುಂಠಿ, ಕೊತ್ತಂಬರಿ ಲಾಸ್ಟಿಗೆ ಹಾಕೋಣ.
ಇನ್ನು ಏನೇನು ಹಾಕ್ಬೇಕು ಇದಕ್ಕೆ? ನಾ ಸ್ವಲ್ಪ ಈಗ ಇದು ಹಾಕದ ಇದು ತಿರ್ಗಿಸ್ತಂದ್ರೆ ನಾನು ಹಾಕ್ತೀನಿ ಇಲ್ಲೇ ಮೇಲೆ ಇಟ್ಕೊಂಡ್ಬಿಟ್ಟು. ಸೊ ಇವಾಗ ಇಲ್ಲೇ ಇಟ್ಕೊಳ್ಳೋಣ, ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಹಂಗೆ ಡಂಪ್ ಹೊಡಿಯೋಣ. ಈ ಕಡೆ ಇಟ್ಕೊಳ್ಳೋ. ಅಂತೂ ಇಂತೂ ಇನ್ನೇನೊಂದು ಕೆಲವೇ 5 ನಿಮಿಷಗಳಲ್ಲಿ ಏನಿದು ಪೊಂಗಲ್ ರೆಡಿ ಆಗಿದೆ. ಆ್ಯಕ್ಚುಲಿ ತಮಿಳವ್ರದ್ದು ಸಖತ್ ಸ್ಪೆಷಲ್ ಇದು. ಅವ್ರದ್ದು ಎಲ್ಲ ಸುಮಾರು ಟೈಮ್ ಏಕಟ ಮಾಡ್ತಿರ್ತಾರೆ. ನಾವು ನಮ್ಮ ಪಕ್ಕದ ಮನೆಯವರು ತಮಿಳವ್ರದ್ದು ನೋಡಿನೇ ಶುರು ಮಾಡಿರೋದು. ಅವರೊಂದಿಷ್ಟು ಸ್ಟಾರ್ಟಿಂಗ್ ಕೊಡೋಕ್ಕೆ ಶುರು ಮಾಡಿದ್ರು. ಪೊಂಗಲೇ ತಿಂತಾ ಇರಲಿಲ್ಲ ನಾವು. ಅವ್ರಿಗೂ ಸ್ವೀಟ್ ಪೊಂಗಲು, ಖಾರ ಪೊಂಗಲ್ಲು. ಸ್ವೀಟ್ ಪೊಂಗಲ್ ಕೊಟ್ಟರೆ ತಿಂತಾ ಇರಲಿಲ್ಲ, ಬೇಡ ಅಂತೇಳೋರು. ಖಾರ ಕೊಡಿ ಏನಾರು ನಾವು ಬರೀ ಅವರೆಲ್ಲ ಫೆಸ್ಟಿವಲ್ ಮಾಡ್ತಾರೆ. ನಾವಿವಾಗ ಹೆಂಗಂದ್ರೆ ತಿನ್ಬೇಕಂದಾಗ ಶುರು ಮಾಡ್ಕೊಂಬಿಡೋದು ಅಷ್ಟೇ ಕತೆ. ನಮ್ಮದು ನೋ ಫೆಸ್ಟಿವಲ್. ಸೊ ಯಾವಾಗ ತಿನ್ಬೇಕು ಅನಿಸುತ್ತೋ ಅವಾಗ ಹೊಡಿತಾ ಇರೋದು. ಯಪ್ಪ ಕೀರ್ತಿಗೆ ಇಷ್ಟ. ಪೊಂಗಲ್ ಕೀರ್ತಿಗೆ ಇಷ್ಟ ಅಂತ. ಅವ್ಳು ಚಿಕ್ಕವಳಿದ್ದಾಗ ತಿಂತಿದ್ದಳು. ಕೀರ್ತಿ ದೊಡ್ಡವಳಾದ್ಮೇಲೆ ತಿನ್ನಲ್ಲ. ಅವ್ರ ಮನೇಲಿ ಹೋಗಿ ಪೊಂಗಲ್ ತಿಂತೇಳು. ನೀ ಹಂಗೆ ಏನು ಪೊಂಗಲ್ ಅಂದ್ರೆ ಹಂಗೆ ಇರ್ತವೆ. ಇದೊಂದು ಸ್ವಲ್ಪ ನೀರು ಹಾಕ್ತಾ ಬರ್ಸ್ತೀನಿ. ಅಲ್ಲ ನೀರು ಹಾಕ್ಬೇಕು, ಯಾಕಂದ್ರೆ ಇನ್ನೂ ನೀರು ಬೇಕು. ಸರಿ ಅಲ್ಲೇ ತಿರ್ಗಿಸೋಣ. ಅನ್ನನೇ ಐತಿ ಇದು, ಮತ್ತೇನಿರೋದು? ಅನ್ನನೇ ಅಲ್ಲೇ ಇದು. ಹಚ್ಚಿದೈತಿ ಯಾಕಂದ್ರೆ ನಡೀತೈತಿ. ಹಾಕು ಅದೇ ಟೇಸ್ಟ್ ಬರೋದು ಇವಾಗ. ನಾನಂತೂ ಒಂದು ಹಾಸ್ಟೆಲಲ್ಲಿ ಇದ್ದಾಗ ಏನು ಗೊತ್ತಾ ಮಜಾ ಮಾಡ್ತಿದ್ದೆ. ಚಿತ್ರಾನ್ನ ಮಾಡಿದ್ರೆ ಎಲ್ಲರಿಗೆ ಹಾಕೋರು. ಒತ್ತಿದ್ದು ಯಾರೂ ತಿಂತಾ ಇರಲಿಲ್ಲ. ಕೆಳಗಡೆ ಹಿಡ್ಕೊಂಡಿರುತ್ತಲ್ಲ ಅದನ್ನು ಯಾರೂ ತಿಂತಾ ಇರಲಿಲ್ಲ. ನನ್ನ ಲಾಸ್ಟಿಗೆ ಸ್ಪೆಷಲ್ಲು ಅದನ್ನು ಹಾಕ್ಕೊಳ್ಳೋನು. ಇದನ್ನು ಯಾಕೆ ತಿಂತಿದೆ ಅಂತ ಕೇಳಿದ್ರೆ ಅದು ತಿಂದರೆ ಹುಷಾರಾಗುತ್ತೆ ಅಂತಂದುಬಿಟ್ಟಿದೆ. ಎಲ್ಲರೂ ಅದನ್ನೇ ಮಾಡ್ಬೇಕಾ? ನಮಗೂ ಸಿಗ್ತಾ ಇರಲಿಲ್ಲ. ಆಮೇಲೆ ಹಂಗಾಗೋಯ್ತು ಕತೆ ಅದು. ಏನು ಅದನ್ನಾರು ಹೊಟ್ಟೆ ತುಂಬ ಸಿಗುತ್ತೆ ಅಂತ ನಮ್ಮ ಪ್ಲ್ಯಾನು. ನೋಡಿದ್ರೆ ಅದನ್ನು ಯಾವಾಗ ಹೇಳ್ಬಿಟ್ಟು ಅದನ್ನು ಅಷ್ಟೇ. ನೀರು ಹಾಕ್ತದೆ. ನೀರು ಹಾಕ್ತೀನಿ. ಚುಚ್ಚಿತ್ತು ಕರೆಕ್ಟಾಗಿ ನೋಡಲ್ಲ. ಅವನಿಗೆ ಟಿ ವಿ ನೋಡಿ ಕಣ್ಣೇ ಹೋಗ್ಬಿಟ್ಟಿದ್ದಾವೆ ಎಲ್ಲ. ನೋಡಪ್ಪ ತಕ್ಕ 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 ಕುದೀತಾ ಇದೆ ಇವಾಗ. ಮೈಕ್ ಸೌಂಡ್ ಆ ಥರ ಹೋಗಿ ತೋರಿಸ್ಲಾ? ತಕ್ಕ 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 ಅಂತ ಇದೆ. ನೋಡಿ ಹೆಂಗೆ ಬರ್ತಿದೆ ಸೌಂಡ್ ತೋರ್ಸೋಣ. ಎಲ್ಲಿ ಅದ್ರ ಒಳಗಡೆ ಬಿದ್ದುಬಿಟ್ರೆ ಕಷ್ಟ. ಏಯ್ ಸುಮ್ಮನೆ ಬಾಯಿ ಮುಚ್ಚಲ್ಲ. ಬ್ಲಾಕ್ ಆಗಿದೆ ಅನ್ನೋಷ್ಟರಲ್ಲೇ ಅಲ್ಲಿ ಅದು ಇದು ಆಗೋಯ್ತು, ಬೆಂಕಿ ಕಡಿಮೆ ಆಗೋಯ್ತು. ಸೊ ಇನ್ನು ಬೆಂಕಿ ಜಾಸ್ತಿ ಹತ್ತಿಬಿಟ್ರೆ ತಳ ಹಿಡಿಯೋಕ್ಕೆ ಶುರು ಮಾಡುತ್ತೆ. ಅಷ್ಟೇನಾ? ಹಾಕೊಂದು ಸ್ವಲ್ಪ ನೀರು ಹಾಕಿ ಗಟ್ಟಿ ಆಗಿಬಿಡ್ತದೆ. ಹಾಕಿ ನೀರು ಹಾಕ್ಬೇಕು. ನೀರು ಹಾಕಿ ವೆರಿ ಗುಡ್. ಹಾಕ್ಬಿಡೋನು ಅಷ್ಟೇ. ಸೊ ಇವಾಗ ಅನ್ನ ಸಾಂಬಾರು ರೆಡಿ ಆಯಿತು. ಅನ್ನ ಸಾಂಬಾರು ಎರಡು ಮಿಕ್ಸ್ ಮಾಡಿನೇ ಕೊಟ್ಟಿರ್ತಾ ಇದ್ದಾರೆ ಇವಾಗ. ಹಾಕೊಂಡು ಶಾಂತ ರೀತಿಯಿಂದ ತಿಂತಾ ಇರಬೇಕು. ಅರ್ಜೆಂಟ್ ಮಾಡಂಗಿಲ್ಲ. ಬಾಯಿಗೆ ಕಚ್ಚಬೇಕಂತ ಏನು ಕೆಲಸನೇ ಇಲ್ಲ. ಸುಮ್ಮನೆ ಬಾಯಲ್ಲಿ ಹಾಕಿದ್ರೆ ಮುದ್ದೆ ಥರ ಹೋಗ್ತಾ ಇರುತ್ತೆ. ಅದೇ ಹೋಗ್ತಾ ಇರುತ್ತೆ ಅಷ್ಟೇ ಕತೆ. ಸೊ ಇನ್ನೇನಪ್ಪ, ಉಪ್ಪು ಖಾರ ಎಲ್ಲ ಹಾಕೊಂಡು ತಿಂತಾ ಇರೋದು ಅಷ್ಟೇ. ನಮ್ಮ ಟೇಸ್ಟಿಗೆ ಇಷ್ಟೆಲ್ಲ ನೋಡೋಂಗಿಲ್ಲ. ಸೊ ಇವಾಗ ಹಾಗೆ ಒಂದು ಸ್ವಲ್ಪ 2 ನಿಮಿಷ ಇರಲಿ. 2 ನಿಮಿಷ ಆದ ತಕ್ಷಣ ಪ್ಲೇಟ್ ಮುಚ್ಚಬೇಕಾ? ಇಲ್ಲ ಏನು ಮುಚ್ಚಬೇಕಾ ಪ್ಲೇಟು? ಅದೆಷ್ಟು ತುಪ್ಪ ಹಾಕ್ಬಿಡು ಮೇಲೆ. ಅಬ್ಬಾ ಮಗನೇ, ಇಲ್ಲೆಲ್ಲ ನೋಡಿ ಹೆಂಗೆ ಮಾಡಿದ್ದೀರ ನೀನು ನಾಯಿ ಸೇರ್ಕೊಂಡ್ಬಿಟ್ಟು.
ಅದ್ರಲ್ಲೇ ಅದಕ್ಕೆ ನಾಯಿ ಊಟ ಮಾಡಕ್ಕಾದ್ರು ಸೊ ಕುತ್ಕೊಳಕ್ಕೆ ಒಳ್ಳೆ ಜಾಗ ಇದೆ, ಎಲ್ಲ ಇದು ಮಾಡ್ತಾರೆ ಇವರೆಲ್ಲ. ಅದಕ್ಕೆ ಊಟ ಬೇಕಲ್ಲ ಮತ್ತೆ ಈಗ. ಓಕೆ, ಸೊ ಇಲ್ಲೆಲ್ಲ ಸ್ವಲ್ಪ ಮಣ್ಣು ಮಾಡಿಬಿಡ್ತಲ್ಲಪ್ಪ. ಇರು ಕುತ್ಕೊಳ್ಳ, ಇಲ್ಲೇ ಇರೋಣ ಇವಾಗ. ಹಾಂ ತೊಗೊಳ್ಳೋಣ. ಹಾಂ ಇಲ್ಲೇ ಹಾಕೊಂಡು ಇಲ್ಲೇ ಕುಂದ್ರ ಇಲ್ಲೇ ಹಾಕೊಳ್ಳೋಣ ಅಂತೀಯ? ಬಂಡ್ರಪ್ಪ ಅಂದರೆ ಇಲ್ಲ ತಗೋ ಪ್ಲೇಟ್ಗಳು ಇಲ್ಲಿಂದನೇ. ಎಲ್ಲಪ್ಪ ನೀರು. ವೆರಿ ಗುಡ್, ನಮ್ಮ ಬರತ್ತೆಲ್ಲ ತಂದಿಟ್ಟವನೇ. ಸೊ ಇವಾಗ ಇದನ್ನು ಈ ಕಡೆ ಸರ್ಸಿಟ್ಬಿಡೋಣ. ನೋಡಿ ಹ್ಯಾಂಗೆ ಕುದಿಯಾಕ ಇಲ್ಲೇ ಬಿಸಿ ಬಿಸಿ ಹಂಗೆ ಯಾವಾಗಲೂ ಹಾಕೊಳಕ್ಕೆ ಬರ್ತೈತಿ. ಸೊ ಇವಾಗ ಇದಕ್ಕೆ ಹಿಡಿಬೇಕಂದ್ರೆ ಹಿಂಗೇನೇನೋ ಸರ್ಕಸ್ ಮಾಡಬೇಕು. ಹೋಗಿ ಸುಚಿತ. ಸೊ ಅದು ಬೆಂಕಿಯಲ್ಲಿ ಇವಾಗ ಉರಿಬೇಕು. ಹಾಗೆ ಟೀನ ಇಟ್ಕೊಳ್ಳೋಣ. ಸೊ ಇರಪ್ಪ ಸುಮ್ಮನೆ ಅರ್ಜೆಂಟ್ ಇದು ಯಾಕೆ ಇದು ಮಾಡಕತ್ತಿ? ಇದು ಟೀ ಹಾಕಿಟ್ಬಿಡೋಣ ಅಷ್ಟೇ. ಹಾಗೆ ಟೀನು ತೊಗೊಂಬಂದಿರ್ತೆ, ಹಾಲು ಇದು ಹಾಕಿಟ್ಬಿಡೋಣ. ಸುಚಿತ್ ಹಾಲು ತೊಗೊಂಬಪ್ಪ, ಹೋಗು. ಹಾಲು ಟೀ ಬಗೋಣಿ ಪಟ್ಟಂತ ತೊಗೊಂಡು. ನಿಕ್ಕಿ ಬ್ರೋಗ್ ಪ್ಲೇಟ್ಗಳು ತೊಗೊಂಡು ಹಾಕ್ತೀರ ನೀನು ಒಂದೊಂದಾಗಿ. ಇದು ತಗೊಂಬ ಅಂದ್ರಲ್ಲ ಮತ್ತೆ ಟೀ ಪಾತ್ರೆ. ಟೀ ಪಾತ್ರೆನಾ? ಅದು ಕುಡಿಯೋಣ. ಕುಡ್ದಾದ ತಕ್ಷಣ ಅದು ಇಡೋಣ ಬಿಡು, ಒಂದು 5 ನಿಮಿಷ. ಹಾಕಿ ಸ್ಪೂನ್ದು ಇದು ಪ್ಲೇಟ್ನ ಹಾಕಿ, ಅಲ್ಲೇ ಇಡು ಪ್ಲೇಟ್ಗಳು. ಇಲ್ಲೇ ಬಿಸಿ 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 ಹಾಕಿ. ಬರಪ್ಪ ಕೀರ್ತಿ ಈ ಕಡೆ ಸೈಡಿಗೆ. ಸೊ ಇವಾಗ ಪೊಂಗಲ್ ಸ್ಟಾರ್ಟ್ ಆಯಿತು ಹಾಕೋಕ್ಕೆ. ಹಾಕಕ್ಕೆ ನೀನು ಅಳ್ಳಾಡ್ತೈತೆ. ಇದಕ್ಕೆ ಏನು ಮಾಡ್ಬೇಕಂದ್ರೆ, ನಾನು ಬುದ್ಧಿವಂತ ಹೋಗಿ ಕೈ ಮುಟ್ತಿದ್ದೆ ಈ ಕಡಾಯಿಗೆ. ಮುಟ್ಟಿದ್ರೆ ಅಷ್ಟೇ. ಹಾಕು. ತಳ ಸೋರುತ್ತೆ. ಇಡು ಅಲ್ಲೇ ಪ್ಲೇಟು. ಹಂಗಂಗೆ ಇಡು. ಹಾಕಿ ಇಟ್ಬಿಡು ಎಲ್ಲರಿಗೆ. ಆರನ ಗಟ್ಟಿ ಆಗ್ತದೆ ಬಿಸಿಯಾಗಿ. ಆಮೇಲೆ ಪ್ಲೇಟ್ಸ್ ಏನಿಲ್ಲ, ಆ ಕಡೆ ಸೈಡಿಗೆ ಇಟ್ಕೊಂಡು ಹೋಗ್ತಾರೆ. ಬಂದ್ರೆ ಬೇಗ 1 ಲೀಟ್ರ್ ಹಾಲು ತೊಗೊಬೇಕು. ಗಟ್ಟಿ ಹಾಲು, ಗಟ್ಟಿ ಟೀ ಮಾಡ್ಬೇಕು ಇವತ್ತು. ಪಟ್ನೆ ಅಳ್ಳಾಡ್ಸ್ಕೊಂಡು ಬರ್ತೀಯಲ್ಲೋ. ಟಯರ್ಡ್ ಆಗ್ಯಾವ. ಈ ಕಡೆ ಇಡು. ಸೊ ಇವಾಗ ಎಲ್ಲ ಸರ್ವ್ ಮಾಡ್ಕೊಂಡಿದ್ದಾಯ್ತು. ಸೊ ನಮ್ಮ ಜಾಗಕ್ಕೆ ಹೋಗೋಣ. ಕುತ್ಕೊ ಕರೆಕ್ಟಾಗಿ. ಕೀರ್ತಿ ಈ ಕಡೆ ಬಾ, ಅಲ್ಲೆಲ್ಲ ಡಾಗಿ ಇದು ಮಾಡಿಬಿಟ್ಟೈತೆ. ಇಲ್ಲೇ ಮುಂದೆನೇ ಕುತ್ಕೊಳ್ಳೋಣ. ಈ ಕಡೆ ಬಾ, ಈ ಕಡೆ. ಅಯ್ಯಪ್ಪ. ಸೊ ಸ್ಟಾರ್ಟ್ ಮಾಡೋಣ. ಎಲ್ಲಪ್ಪ ಎಲ್ಲಿ ಕೂಡಿಸ್ತೀಯಾ ನಿಂದು? ಬಿಸಿ ಬಿಸಿ ಪೊಂಗಲ್ ಇವಾಗ ಬಾಯಿಗೆ ಹಾಕ್ಕೊಳ್ಳೋಣ. ತಿನ್ನೋಣ. ಮೇಲೆ ನೋಡಿ ಕಲರ್. ಓಹೋ, ನೀನು ಹಾಕದೇನೋ ಚೆನ್ನಾಗೈತಾ? ಮಸ್ತಾಗದ, ಸಖತ್ತಾಗಿದೆಯಪ್ಪ. ನೋಡಲ್ಲ, ಈ ಸ್ಪೂನಿಂದ ಸ್ಪೂನಿಂದ ತಿಂದರೆ ಟೇಸ್ಟ್ ಬರಲ್ಲ ನೋಡು. ತಿನ್ನು. ಅವ್ನು ನೋಡು ಒಂದೇ ಬಳ್ಳಿಂದ ತಿಂತಾನೆ. ಕೀರ್ತಿ ಚೆನ್ನಾಗಿದೆಯಾ? ನಾ ತಿನ್ನಕ್ಕೆ ಬರಲ್ಲ. ಎಮ್ಮಿ ಚೆನ್ನಾಗಿದೆಯಾ? ಇದು ರೇಷನ್ ಅಕ್ಕಿಲೆ ಮಾಡಿದ್ದೆ. ಟೇಸ್ಟ್ ಸಖತ್ತಾಗಿದೆ. ಅದು ಹಸಿ ವಾಸನೆ ಎಲ್ಲ ಇದು. ನಮ್ಮ ಕೀರ್ತಿ ಫೇವ್ರೇಟ್ ಅಪ್ಪ ಪೊಂಗಲು. 6 ತಿಂಗಳದಾಗ ತಿತ್ತಿಳಿಗೆ. 6 ತಿಂಗಳದಾಗೆ ಪಕ್ಕದ ಮನ್ಯಾಗ ಹೋಗಿ. ಯಾರ ಮನ್ಯಾಗ ತಿತ್ತಿದ್ ನೀನು ಪೊಂಗಲ್? ಯಾರ ಮನ್ಯಾಗ? ಪದ್ಮಾ ಆಂಟಿ ಅವರು ತಮಿಳವರು. ಇವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಪೊಂಗಲ್ ಎಲ್ಲ ಕೊಡ್ತಿದ್ರು ಅವಳು ತಿನ್ನಕ್ಕೆ. 6 ತಿಂಗಳಿದ್ದಾಗ. ಸೊ ಇವಾಗ ಅವ್ರದ್ದು ನೋಡಿಬಿಟ್ಟು ನಾವು ಶುರು ಮಾಡಿದ್ವಿ. ಇವಾಗ ಅವ್ರು ಫೆಸ್ಟಿವಲ್ಗೆ ಮಾಡ್ತಾರೆ, ನಾವು ರೆಗ್ಯುಲರಾಗಿ ಹೊಡಿತಾ ಇದ್ದೀವಿ ಇವಾಗ. ಇವಾಗ ಬಿಸಿ ಬಿಸಿ ಪೊಂಗಲ್ ತಿಂದಿದ್ದಾಯಿತು. ಇವಾಗ ಮಸ್ತಾಗಿ ಟೀ ಮಾಡ್ಕೊಂಡು ಕುಡ್ಕೊಂಡು ಒಳಗಡೆ ಹೋಗೋಣ. ನೋಡಿ ಹೆಂಗೆ ಅಂತಂದರೆ, ಚಾಯ್ ಏನಪ್ಪ ಅವನ ಹೆಸರು? ಡಾಲಿ ಚಾಯ್ ವಾಲ. ಟೀ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸನ್ನು ಬೆಳೆಸ್ಕೊಂಡು, ಜೊತೆಗೆ ಮೈಕ್ರೋಸಾಫ್ಟ್ ಏನೋ ಹೆಸರು
ಬಿಲ್ ಗೇಟ್ಸೇ ಬಂದು ಟೀ ಕುಡ್ದ ತಕ್ಷಣ ಫುಲ್ ಫೇಮಸ್ ಅವರೆಲ್ಲ ಕಡೆ. ಇವಾಗ ಎಲ್ಲಿ ಲಕ್ಸುರಿ ಕಾರು, ಸ್ಪೋರ್ಟ್ಸ್ ಕಾರ್ಗಳು ಎಲ್ಲ ಲೈಫೇ ಚೇಂಜು. ಸೋಷಿಯಲ್ ಮೀಡಿಯಾ ಹೆಂಗೆ ಲೈಫ್ ಚೇಂಜ್ ಮಾಡುತ್ತಂತಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಬಟ್ ಏನಂತಂದರೆ ಅಷ್ಟು ಈಸಿಯಾಗಲ್ಲ. ತುಂಬ ಪೇಷನ್ಸ್ ಇರಬೇಕು, ಆಮೇಲೆ ಐಡಿಯಾಸ್ ಇರಬೇಕು. ಅವನು ಅಷ್ಟು ಟೀ ಮಾಡ್ಕೊಂಡೆ ಆ ಸ್ಟೈಲಲ್ಲೆಲ್ಲ ಟೀ ಮಾಡ್ತಿದ್ದಂತಂದರೆ ನೋಡಿ ಹೆಂಗಿರಬೇಕು. ಸೊ ಅದಕ್ಕೆ ಹೇಳೋದು, ಸೋಷಿಯಲ್ ಮೀಡಿಯಾ ಎಲ್ಲಿದ್ದವ್ರಿಗೋ ಎಲ್ಲೆಲ್ಲಿಗೋ ಒಯ್ದು ನಿಲ್ಲಿಸ್ಬಿಡುತ್ತೆ. ಸೊ ತಾಳ್ಮೆ ಇರಬೇಕಷ್ಟೇ. 1 2 3 4 5 6 7 ಕೀರ್ತಿ 8 ಹಂಗೆ ಮಾಡ್ಬಾರ್ದು ಹೇಳಕತ್ತೀನಿ. 8. ನೆಕ್ಸ್ಟ್ ಬಂದುಬಿಟ್ಟು 1 2 3 4 5 6 7 8. ಇವತ್ತು ಟೀ ಕುಡಿದ್ಬಿಟ್ರೆ ಅಷ್ಟೇ ಕತೆ. ಇವಾಗ ನೋಡಿ 1 ಲೀಟ್ರ್ ಹಾಲು ಹಾಕಿದ್ದೀನಿ. ಇದರಲ್ಲೆಲ್ಲ ಸೇರಿಬಿಟ್ಟು ಒಂದು 1000 ml ಹೋಗಿ ಒಂದು 700 ml ಬರಬೇಕು. ಸೊ ಅವಾಗ ನೋಡಿ ಟೀ ಟೇಸ್ಟ್ ಹೆಂಗಿರುತ್ತೆ. ಈ ಟೀ ಈ ಥರ ಟೇಸ್ಟ್ ನಿಮಗೆ 120 ರೂಪಾಯಿ ಕಪ್ ಕೊಟ್ಟರು ಕೂಡ ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ಇದು ಆದ ತಕ್ಷಣ ತೋರಿಸ್ತೀನಿ ನಿಮಗೆ. 2 ಸ್ಪೂನ್ ಚಲ್ತು. 2 ಸ್ಪೂನ್ ಚಲ್ತಾ? ಈ 2 ಸ್ಪೂನು ಯಾರಿಗೆ ಕಡಿಮೆ ಮಾಡೋದು ಹೇಳಿ. ಇವಾಗ ಕಟ್ಟಿಗೆ ತೆಗಿರೋ. ಈಗ ನೋಡಿ ಹಿಂಗೆ ಕುದಿಬೇಕು. ಕುದ್ದು 8 ಗ್ಲಾಸ್ ಆಗೋದನ್ನು ಈಗ 6 ಗ್ಲಾಸಿಗೆ ಬರಬೇಕು. ಇವಾಗ ಎಷ್ಟು ಜನ ಲೆಕ್ಕ ಮಾಡ್ರೋ? ಯಾರು ಯಾಕೋ ಬೆಳಿಗ್ಗೆ ಕುಡ್ಕೊಂಬಂದಿದ್ಯಾ? ಹಾಕಿದ್ಯಾ ಏನು ಮತ್ತೆ 90 ಉಳಿದಿರೋದೇನೋ ಸ್ವಲ್ಪ ಬೆಳಿಗ್ಗೆ ಹಾಕೊಂಡು ಹೋಗ್ಬರೋಣ. ಅಲ್ಲ, ಇಲ್ಲಿ ಬಿದ್ದಿದೆ ಅಂದರೆ ರೋಡಲ್ಲಿ ಎಷ್ಟು ಟೈಮ್ ಬಿದ್ಕೊಂಬಂದೆ ಇನ್ನ ಅಲ್ಲಿ ಸುಚ್ಚಿತ್ತು. ಕಲ್ಲು ಇಟ್ಬಿಟ್ಟಿದ್ರ? ಗ್ಲಾಸ್ ಇದೆಯಾ? ಕಳ ಕುದೀತಾ ಇದೆ. ತಿಂದವ್ರ ಹಂಗೆ ತಿಂದಿಲ್ಲ ಬಿಟ್ಟಿಲ್ಲ, ಬರೀ ಬಾಯಿಗೆ ಹಚ್ಕೊಂಡಿರಿ. ಹಿಂಗೆ ಕುದ್ದು ಇವಾಗ ಬರಬೇಕದು 8 ಗ್ಲಾಸಿಗೆ ಹೋಗಿ 6 ಗ್ಲಾಸಿಗೆ ಬರಬೇಕು. ಸೊ ಇವಾಗ ಶುರುವಾಗಿದೆ ಕುದಿಯೋಕ್ಕೆ. ಇನ್ನೊಂದು 10 ನಿಮಿಷದಷ್ಟು ಕುದಿಬೇಕಿದು. ಸೊ ಕುದ್ರೆ ಹಿಡಿಯುತ್ತೆ ಅವಾಗ ಫುಲ್ಲು. ಕೆಳಗಡೆ ಬೆಂಕಿ ಮೇಲೆ ಕುದೀತಾ ಇರಲಿ. ಇವಾಗ ಅಷ್ಟೇ ವೆಯ್ಟ್ ಮಾಡೋಣ. ಇವಾಗಲೇ 9:13. ಇನ್ನೊಂದು 10 ನಿಮಿಷ ಕುದಿಬೇಕು. ಕುದ್ದಾದ ತಕ್ಷಣ 9:15 ಜಾಗದ ಮೇಲೆ ಹೋಗಿ ಕುಂತ್ಕೊಳ್ತೇವೆ. ಈ ಸ್ಟೂಡೆಂಟ್ ಬಂದುಬಿಡ್ಬೇಕಂತ ಅವ್ರಿಗೊಂದು ಕಪ್ ಟೀ ಹೊಡ್ಸ್ಬಿಡೋದು ಅಷ್ಟೇ ಕತೆ. ಇವಾಗ ಇಲ್ಲೇ ಅಲ್ಲಿ ಒಳಗಡೆ ಕೊಡೋದನ್ನ ಇಲ್ಲಿ ಹಾಕ್ಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಕತೆ. ಸುಚಿತಾ ಇವತ್ತು ಟೀ ಕುಡ್ದು ಎಲ್ಲ ಸುಚಿತಾ, ಏಯ್ ಅವ್ನು ಸಲ್ಗಿ ಕೊಟ್ರ ಸುಚಿತಾ, ನಾಯಿ ಒಂದು ಕಡೆ ಸುಮ್ಮನೆ ಕುತ್ಕೊಂಡ್ಬಿಡುತ್ತೆ. ನೀವು ಅದು ಕುತ್ಕೊಳ್ಳೋದೇ ಇಲ್ಲ. ವಿಡಿಯೋ ಮಾಡಿರ್ತಾರ ನಿಂದು ಸುಚಿತಾ, ವಿಡಿಯೋದಾಗ ಹಾಕ್ತಾರ. ಇಲ್ಲಿ ನೋಡಿಗ, ಅಲ್ಲಿ ಕ್ಯಾಮ್ರಾ ನೋಡಲ್ ಮೇಲೆ ನೋಡಿ. ಇಲ್ಲಿ ತೋರ್ಸೋ ನೋಡಿ. ಇವಾಗ ಮೇಲೆ ಹೋಯ್ತಲ್ಲಿ ಫುಲ್ ಕುದೀತಾ ಇದೆ. ಇದ್ರಾಗ ಹೋಯ್ತಲ್ಲಿ ಬರ್ತೈತೆ ಲೈಟ್ ಅಲ್ಲಿ ವಿಡಿಯೋ ಮಾಡಕತ್ತಾರಲ್ಲ ಈ ತರ ಕುದೀತಾ ಇದ್ರೆ ಮಸ್ತಾಗಿ ಬರುತ್ತೆ. ಅಲ್ಲಿ ಹೋಯ್ತು. ಈಗ ಬರ್ತದಮ್ಮ ಅಲ್ಲಿ ಹೋಗೋದು. ಅವ್ರ ಅಂಕಲ್ ಮಾಡಕತ್ತಾರ್ರಿ. ಡ್ಯಾನ್ಸು ಸುಚಿತಾ, ಕೀರ್ತಿ ಹಿಂಗೆ ಟೀ ಕುಡಲ್ಲ ನೋಡಿ ಹೆಂಗೆ ಮಾಡಕತ್ತಾರ. ಇಲ್ಲಿ ಅಲ್ಲಿ ಹೋಯ್ತು ಗಿಡದಾಗ ಸಿಕ್ಕಾಕ. ಗಿಡದಾಗ ಅಲ್ಲಿ ಪೇರಕಾಯಿ ಆಗೈತೆ ನೋಡಿ ಸುಚಿತಾ ಮಾರ. ಅದ್ರ ಹುಳಾಗ್ಯಾವ ಇಲ್ಲ ಆಗ ನೋಡಿ ಇಲ್ಲಿ ಪೇರಕಾಯಿ ಹುಳಾದವ. ಹೇಳಿದ್ರ ಕೊಳಲು ಓದ್ತಾರೆ ಹಾವುಗಳು ಬಂದಪ್ಪ ಅಂತ ಹುಡುಗರು ಎಲ್ಲ ಸೇರಿಬಿಟ್ಟು ಅದು ತೊಗೊಂಬಂದಿರೋದು. ಇದಕ್ಕೆ ಹೊಗೆ ಬರ್ಬಾರ್ದು ಅಂತ ಊದಾಗ ತೊಗೊಂಬಂದಿವಿ. ಅದು ನೋಡಿದ್ರೆ ಅಲ್ಲೇ ಇಟ್ಬಿಟ್ಟು ಇದು ಮಾಡ್ತಿದ್ದೇವೆ, ಕಷ್ಟಪಡ್ತಿದ್ದೇವೆ. ಇಲ್ಲಿ ಇದ್ದಾಗ ಇಲ್ಲ ಅಂತೇವು, ಇದ್ರೂ ಕೂಡ ಯೂಸ್ ಮಾಡಲ್ಲ. ಸೊ ಸೋಂಬೇರಿಗಳ ಥರ ಹೇಳ್ಬೇಕಂದ್ರೆ ನಾನು ಅವನ ಥರನೇ ಆಗ್ಬಿಡ್ಲಾ ಅಂತ ಅನಿಸ್ತಾ ಇದೆ. ಟೀ ಮಾಡಿ ಚಾಯ್ ವಾಲ ಥರ ನಾನು ಫೇಮಸ್ ಆಗಿಬಿಟ್ಟು ನನಗೂ ಯಾವನಾರು ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ. ನಮ್ಮ ಯೂಟ್ಯೂಬ್ CEO ಕೊಡ್ಸೋಣ ನಾವು ಕರ್ಸ್ಬಿಟ್ಟು. ಈ ಥರ ಟೀನೇ ಕುಡ್ದಿರಬಾರ್ದು ಎಲ್ಲಿನವರು. 1 ಲೀಟ್ರಲ್ಲಿ ಹೆಂಗಂದರೆ ಒಂದು 4 ಕಪ್ ಬಂದುಬಿಡ್ಬೇಕು ಅಷ್ಟೇ. ಸಖತ್ತಾಗಿರುತ್ತ. ಅಯ್ಯೋ ಇದು ಯಾಕೋ ಸ್ವಲ್ಪ ಹೊಗೆ ಹಿಡ್ಕೊಂಡು ಕುತ್ಕೊಳ್ತಾ ಇದೆಲ್ಲ. ಅದು ತೆಗೀರ ಎಲ್ಲರೂ ನೋಡ್ತಾರ. ಏನು ಫಂಕ್ಷನ್ ದಿನಾಲೂ ಮಾಡ್ತಾ ಇರ್ತಾರೆ ಅವರು. ಕರಿಬೇಕವ್ರಿಗೆ ಒಂದಿನ ಚಹಾ ಕುಡಿ. ನಮ್ಮ ಕುಡಿದ್ರೆ ಆಮೇಲೆ ಇಲ್ಲಿಗೆ ಬರ್ತಾರೆ ಯಾವಾಗಲೂ. 10 ರೂಪಾಯಿ ಕೊಟ್ಬಿಟ್ಟು 10 ರೂಪಾಯಿ ಇಲ್ಲೇ ಕುಡ್ದು ಹೋಗೋಣ ಅಂತಂದ್ಬಿಟ್ಟು ಒಂದು ದಿವಸ ಇಲ್ಲೇ ಟೀ ಸೇಲ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ಬೇಕಾಗಿದೆ. 10 ರೂಪಾಯಿ ಏನಾರು ಕೊಟ್ಬಿಟ್ರೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಓಡ್ಬಿಟ್ಟು. ಈ ಥರ ಟೀ 20-30 ರೂಪಾಯಿ ಕೊಟ್ಟರೆ ಸಿಗಲ್ಲ.
ಸೊ ಇನ್ನೇನು ಒಂದು 5 ನಿಮಿಷ ಕುದೀತಾ ಇದೆ. ಸೊ ನೋಡಿ, ನೀವು ಯಾವತ್ತಾದರೂ ದಮ್ ಟೀ ನೋಡಿದ್ದೀರಾ? ಬನ್ನಿ ಇಲ್ಲಿ ತೋರಿಸ್ತೀನಿ. ನೋಡಿ ಹೆಂಗೆ ಕುದೀತಾ ಇದೆ ದಮ್ ಟೀ. ಸೊ ಇದು ನಮ್ಮ ಸ್ಪೆಷಲ್ ದಮ್ ಟೀ. ಹೆಂಗೆ ಕುದೀತಾ ಇದೆ, ಕುದ್ದು 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 ಬರ್ಬೇಕು. ಇವಾಗ 8 ಕಪ್ ಹೋಗಿ 6 ಕಪ್ ಆಗಬೇಕು, ಅವಾಗಲೇ ಮಜಾ ಇರೋದು. ಸೊ ಇವಾಗ ಮತ್ತೆ ಒಂದು ಸ್ವಲ್ಪ ದಮ್ಗೆ ಹಾಕೋಣ. ಎಷ್ಟದ ಎಣಸು ಕೀರ್ತಿ ಬಟ್ಲ ಎಣಸು ಬೇಗ ಬೇಗ ಇಲ್ಲಿ ಇಟ್ಕೊಂಡ್ಬಿಡ್ರಪ್ಪ. ಇಲ್ಲಿ ಇಡ್ತಾರೆ. ಇಲ್ಲ ಸಾರಿ, ಇಲ್ಲಿ ಏಯ್ ಯಾಳು ಅಲೆ ಇವಲೇ ಸುಚಿತ ಅವಳು ತಗೊಂಡಿದ್ದೆ. ನನ್ನ ಮಗಂದು ಟೆನ್ಷನ್ ನಮ್ಗೆ ಅರ್ಧ BP ಬಂದ್ಬಿಡುತ್ತೆ. ನೋಡಪ್ಪ ದಮ್ ಟೀ ಫುಲ್ ಕುದೀತಾ ಇದೆ. ಬಂತು ಮಸ್ತಾಗಿ ಈಗ ಲೆಕ್ಕಕ್ಕೆ. ಇನ್ನು 1 ನಿಮಿಷ, ಬರೀ 1 ನಿಮಿಷದಲ್ಲಿ ಓಪನ್ ಮಾಡೋಣ. ಹೆಂಗೆ ಕುದೀತಿದೆ ತೋರ್ಸಪ್ಪ. ಇವಾಗ ಈ ಥರ ಕುದಿಬೇಕು, ಕಳ 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 ಅಂತಂದ್ಬಿಟ್ಟು. ಸೊ ಮತ್ತೆ ದಮ್ ಹಾಕ್ಬಿಡೋಣ. ಇನ್ನೇನು ಒಂದೇ 1 ನಿಮಿಷ. ತಾಳ್ಮೆ ಇರಲಿ, ಎಲ್ರಿಗೂ ತಾಳ್ಮೆ ಇರಲಿ, ಎಲ್ರಿಗೂ ಬರುತ್ತೆ ಟೀ. ಇವಾಗ ಹುಡುಗರು ಟೆನ್ಷನ್ ಏನಾಗಿದೆ ಅಂದರೆ, ಈ 8 ಕಪ್ ಬರೋದು 6 ಕಪ್ ಬಂದು 5 ಕಪ್ ಬಂದುಬಿಡ್ತಂದ್ರೆ ಸ್ವಲ್ಪ ಬರುತ್ತೆ ಅಂತಂದ್ಬಿಟ್ಟು. ಸೊ ಸ್ವಲ್ಪ ಕುಡಿದ್ರೆ ಮಜಾ ಇರೋದು ಇವಾಗ. ಹಾಂ, ಇವನಿಗೆ 6 ಕಪ್ ಬರುತ್ತಂತೆ. ಆಯ್ತಪ್ಪ, ಟೀ ರೆಡಿ ಹಾಕ್ಬಂತು. ಅದು ತಾರೋ ಈ ಕಡೆ ಲೈ. ಈ ಕಡೆ ಕಪ್ ಕೊಡಪ್ಪ, ಕಪ್ ಕೊಡು. ಕೀರ್ತಿ, ನೀನು ನನ್ನ ಮಕ್ಕಳ ಜೊತೆ ಇವ್ರ ಜೊತೆ ಕಂಟೆಂಟ್ ಮಾಡೋದು ಭಲೆ ಕಷ್ಟ ಇದೆ ಅಪ್ಪ. ಇವ್ರ ಜೊತೆ ಒದರಾಡ್ಕೊಂಡು ಬಾಯಾಗಿ ಟೆನ್ಷನ್ನೇ ಬರ್ತಾ ಇದೆ, ಬಾಯಿಗೆ ಮಾತೇ ಬರ್ತಿಲ್ಲ ಕರೆಕ್ಟಾಗಿ. ಎಷ್ಟು ಜನನಪ್ಪ? 2 4 6. ಏಯ್ ನೀವು ಟೀ ಕುಡಿಬಾರ್ದ್ರಲ್ಲೇ, ನನ್ನ ಮಕ್ಕಳೇ ಬೈತಾರೆ ಜನ. ಇಲ್ಲ ಕ್ಯಾಮ್ರಾ ಆಫ್ ಮಾಡ್ರು ಇವ್ರು ಕುಡಿಯೋಗಂಟ ಅಂದರೆ. ಇಲ್ಲ ಇವ್ರ ಕೋಲಾಗ ನಮ್ಗೆ ಬಾಯಿಸ್ಕೊಂಡಂಗೆ. ಓಪನ್ ಮಾಡೋಣ. ಇವನು ಏನೇನು ಪಕ್ಕಡ್ ತೊಗೊಂಡು ಹಿಂಗೆ ಮಾಡ್ತಾರೆ. ಸಾಕಪ್ಪ, ಇನ್ಯಾರು ಇಡಿಸ್ಬೇಕತ್ತಿ ಟೀ ಹೋಗೋರು ಬರೋರಿ. ಸೊ ಇವಾಗ ಕುದ್ದು ಬಂದಿದೆ. ಇಲ್ಲಿ ನಿಮ್ಮ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಮುಂಚೆ ಎಷ್ಟು ಟೀ ಇತ್ತು, ಇವಾಗ ಎಷ್ಟು ಟೀ ಬಂದಿದೆ ಅಂತಂದ್ಬಿಟ್ಟು. ಸೊ ಮುಂಚೆ ಇಷ್ಟಿತ್ತು, ಇಲ್ಲಿಂದ ಆಲ್ಮೋಸ್ಟ್ ಅಷ್ಟು ಇದು ಆಗಿದೆ. ಎಲ್ಲಪ್ಪ ಚಾಣಿಯಲ್ಲಿ ಚಾಣಿ ಗಟ್ಟಿ ಟೀ. ಸೊ ಇವಾಗ ಫಸ್ಟ್ ಸ್ವಲ್ಪ ಬಿಡೋಣ, ಆಮೇಲೆ ಎಕ್ಸಸ್ ಬಂದರೆ ನೋಡೋಣ. ಅನ್ಲಿಮಿಟೆಡ್. ಆಮೇಲೆ ಕಡಿಮೆ ಬಿತ್ತು ಅಂದರೆ ಯಾಕೆ ಕಡಿಮೆ ಅನ್ಬಾರ್ದು ಇನ್ನೊಬ್ಬನು. ಏಯ್ ಬರುತ್ತೆ, ಪರವಾಗಿಲ್ಲ. ಸುಚಿತ ಆಯ್ತು ಬಾ. ಸುಚಿತ ಬಾರೋ ಆಯಿತು, ಆಮೇಲೆ ಸಿಗಲ್ಲ ನೋಡು. ಹೇಯ್ ಹೆಚ್ಚಿಗಾಯ್ತಾ? ಜಾಸ್ತಿ ಆಯ್ತಲ್ಲ? ಇಲ್ಲ ಇದು ನಾವು ದೊಡ್ಡ ಕಪ್ಪದು ಮೆಜರ್ಮೆಂಟ್ ಅಲ್ಲ ನಮ್ಮ. ಯಾಕಂದರೆ ನಮ್ಮ ಕಪ್ಗಳೆಲ್ಲ ದೊಡ್ಡ, ಇಲ್ಲೆಲ್ಲ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದ್ದಾವೆ. ನಮ್ಮ ಕಪ್ ಸೈಜ್ ಇರೋದು ಇದು. ಇಲ್ಲಿ ಬಂದುಬಿಟ್ಟು ಚಿಕ್ಕದಾಗಿ ಕಪ್ ಬಂದಿರೋದ್ರಿಂದ ಸ್ವಲ್ಪ ನಿಮಗೆ ಎಕ್ಸಸ್ ಕಂಡಂಗೆ ಕಾಣಿಸ್ತಿದೆ. ಈ ಥರ ಕಪ್ ಇಟ್ಟರೆ ಸೊ ನಿಮಗೆ 100% ಬರೋದು ಒಂದು 6 ಕಪ್ ಬರುತ್ತೆ. ಸೊ 6-6.5 ಬರ್ಬೋದು. ಸೊ ಇವಾಗ ಟೀ ರೆಡಿ ಆಯಿತು. ಟೀ ಟೇಸ್ಟ್ ಏನು ನಾವು ಹೇಳೋದು ಬೇಕಾಗಿಲ್ಲ, ಯಾಕಂದರೆ ನೀವು ನಮ್ಮದು ಟೀನೇ ಸ್ಪೆಷಾಲಿಟಿ ಇರೋದು. ಸೊ ಹಂಗಾಗಿ ತೊಗೊಳ್ರಪ್ಪ, ಒಬ್ಬೊಬ್ಬರಾಗಿ ಟೀನ ತೊಗೊಳ್ತಾ ಇರಿ. ಬನ್ನಿರಿ ತೊಗೊಳ್ರಿ. ಅಲ್ಲಿ ಇಟ್ಟಿದ್ದೀನಿ, ನಿಂದಿರಪ್ಪ ಒಂದು ಸ್ವಲ್ಪ ಹೊತ್ತು. ಸುಚಿತ ಅಲ್ಲೆಲ್ಲ ಹೋಗ್ಬೇಡ, ಇರು. ತೊಗೊಳ್ರ, ಎತ್ಕೊಳ್ರಿ. ಅವ್ರು ಒಟ್ಲಲ್ಲಿ ಕ್ಯಾಮ್ರಾದಲ್ಲಿ ಬರಬೇಡ ಅಂತಾರೆ. ಕೀರ್ತಿ ಸರ್ ನಮಸ್ಕಾರ, ಬನ್ನಿ ಈ ಕಡೆ ಬನ್ನಿ, ಹಂಗೆ ಟೀ ಕುಡಿಯಕತ್ರಿ ಬನ್ನಿ. ಸೊ ಸ್ಟೂಡೆಂಟು ಬಂದುಬಿಟ್ರು. ಸೊ 3 ಡೇಸ್ ಕ್ಲಾಸ್ ಕಲಿಯೋಕ್ಕೆ ಬಂದಿದ್ದಾರೆ. ಸೊ ಅವ್ರದ್ದು ಆಶ್ರಮ ಇರೋದು, ಆಶ್ರಮ ಬಗ್ಗೆ ರಿಲೇಟೆಡ್ ಎಲ್ಲ ವೀಡಿಯೋಗಳನ್ನ ಮಾಡಬೇಕು ಅಂತ ಬಂದಿದ್ದಾರೆ. ಸೊ ಅವ್ರ ತಂದೆಯವರು ಆ್ಯಕ್ಚುಲಿ ನನ್ನನ್ನು
ಮಾತಾಡ್ಸ್ಕೊಂಡು ಹೋಗಿದ್ರು. ಸೊ ಇವಾಗ ಅವ್ರು ಬಂದಿದ್ದಾರೆ. ಚೆನ್ನಾಗಿದ್ದೀರಾ ಸರ್? ನಿಮ್ಮ ಹೆಸರು ಗೊತ್ತಲ್ಲ? ಹರ್ಷ ಅವರು. ಸೊ ಹರ್ಷ ಅವರು ಅವ್ರ ತಂದೆಯವರ ಹೆಸರು ಬಂದುಬಿಟ್ಟು ರಾಮಕೃಷ್ಣ ಸರ್ ಅಂತ ಹೇಳ್ಬಿಟ್ಟು. ಸೊ ಅವರು ಫಸ್ಟ್ ನನ್ನನ್ನು ಮಾತಾಡ್ಸ್ಕೊಂಡು ಹೋಗಿದ್ರು. ಆಮೇಲೆ ಇವತ್ತು ಇವರು 3 ಡೇಸ್ ಕ್ಲಾಸಿಗೆ ಬಂದಿದ್ದಾರೆ. ಸೊ ನಾವು ಬೆಳಿಗ್ಗೆ ಎಲ್ಲ ಒಂದಿಷ್ಟು ವೀಡಿಯೋಗಳು ಮಾಡ್ಕೊತಿರ್ತೀವಿ. ಆಮೇಲೆ ಮತ್ತೆ ನಮ್ಮ ಕಂಟೆಂಟನ್ನು ಶುರು ಮಾಡೋದು. ಟೀ ಸೋಸ್ಬಿಡೋ, ಒಂದು ಸ್ವಲ್ಪ ಟೀ ಕುಡ್ಕೊಂಡು ಹಾಗೆ ಸ್ಟಾರ್ಟ್ ಮಾಡೋಣ. ಇರಿ, ಎಲ್ಲಿ ನಿಮ್ಮ ತಂದೆಯವರು ಬರಲಿಲ್ವ? ಊರಲ್ಲಿದ್ದಾರೆ. ಸೊ ನೋಡಿ, ಇವಾಗ ಸ್ಟೂಡೆಂಟ್ ಬರೋಕ್ಕಿಂತ ಮುಂಚೆ ನಾನು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆವಾಗಲೇ ನನಗೂ ಕೂಡ ಟೈಮ್ ಮ್ಯಾನೇಜ್ ಮಾಡ್ಕೊಂಡು, ಸೊ ನನ್ನ ಒಂದು ಟೈಮಲ್ಲಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ಕೋಬೇಕು, ಜೊತೆಗೆ ನಾನು ಕಲ್ತಿರೋದನ್ನು ಹೇಳ್ಕೊಡ್ಬೇಕು. ಸೊ ಹೀಗಾಗಿ ನಮ್ಮದು ಒಂಥರ ಡಬಲ್ ವರ್ಕ್ ನಡೀತಾ ಇರುತ್ತೆ. ಇವತ್ತು ಹರ್ಷ ಅವರು 3 ಡೇಸ್ ಕ್ಲಾಸಿಗೆ ಬಂದಿದ್ದಾರೆ. ಸೊ ಬನ್ನಿ ಸರ್, ಹೋಗೋಣ. ಎಲ್ಲಿಂದ ಬಸ್ಸಲ್ಲಿ ಬಂದ್ರಾ ಇಲ್ಲ ಹೇಗೆ ಬಂದ್ರಿ? ಬಸ್ಸಲ್ಲಿ ಬಂದ್ರಿ. ಓಕೆ. ನೀವು ಇರೋದು ಸರ್? ಯಲಹಂಕ. ಓಕೆ. ಎಷ್ಟು ಅವರ್ ಜರ್ನಿ ಆಯ್ತು ಅಲ್ಲಿಂದ? ಓಕೆ. ಓ, ಇಲ್ಲಿ ನೈಟ್ ಬಂದ್ರಾ? ಓಕೆ 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 ಸೂಪರ್. ಸೊ ಇದು ನಮ್ಮದು ರೆಂಟೆಡ್ ಮನೆ ಸರ್. ಇದು ಇವಾಗ ಸೈಟು ಇಲ್ಲಿ ಕನ್ಸ್ಟ್ರಕ್ಷನ್ ಅದೇ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತೇಳಿ ಅಲ್ಲಿಂದ ಶುರುವಾಗುತ್ತೆ ಕನ್ಸ್ಟ್ರಕ್ಷನ್. ಕೀರ್ತಿ